ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಷ್ಣೋಃ ತದನುಗಾನಾಂಚ ಪ್ರೀತಿಕೃದ್ಧರ್ಮೈರಿತಃ ಅಧರ್ಮೋ ಅನ್ಯಃ ಇಯಂ ನಿಷ್ಠಾ ಪ್ರಲಾಪಃ ಕಿಂ ಕರಿಷ್ಯತಿ. ಇಷ್ಟೆಲ್ಲ ಹೇಳಿ ಏವಮಾದಿ ಅನುಶಾಸ್ಯಾಜಃ ಪಾರ್ಥಂ ಪಾರ್ಥೈಃ ಸುಸತ್ಕೃತಃ ಕಥಂಚಿತ್ತಾನವಸ್ಥಾಪ್ಯ ಸುದೂರಾನುಗತಾನ್ ಪ್ರಭುಃ ಸುಭದ್ರಾಸಹಿತಃ ಪ್ರಾಯಾತ್ ಯಾನೇನ ದ್ವಾರಕಾಂ ಪುರೀಂ. ಅಧರ್ಮಃ ಅನ್ಯಃ ಇಯಂ ನಿಷ್ಠಾ ಪ್ರಲಾಪಃ ಕಿಂ ಕರಿಷ್ಯತಿ. ಏವಮಾದಿ ಇದೇ ಮೊದಲಾದದ್ದನ್ನು ಅಜಃ ಅನುಶಾಸ್ಯ, ಅಜನಾದ ಶ್ರೀಕೃಷ್ಣ ಅನುಶಾಸ್ಯ ಅನುಶಾಸನವನ್ನು ಮಾಡಿ ಉಪದೇಶ ಮಾಡಿ ಪಾರ್ಥಂ ಯಾರಿಗೆ ಅರ್ಜುನನಿಗೆ ಪಾರ್ಥೈಃ ಸುಸತ್ಕೃತಃ ಆಮೇಲೆ ಪಾಂಡವರಿಂದ ಅತ್ಯಂತ ಸತ್ಕೃತನಾಗಿ ಕಥಂಚಿತ್ ತಾನವಸ್ಥಾಪ್ಯ ನಾನು ಹೊಡಬೇಕು ಅಂತ ಕೇಳಿದ್ರೆ ಕೇಳ್ತಾ ಇನ್ನೂ ಸ್ವಲ್ಪ ದಿವಸ ಇರು ಇನ್ನೂ ಸ್ವಲ್ಪ ದಿವಸ ಇರು ಅಂತ ಕೇಳ್ಕೊತಾ ಇದ್ದಾರೆ. ಕಥಂಚಿತ್ ಹೇಗೋ ತಾನವಸ್ಥಾಪ್ಯ ಸಮಂ ಅಂತೀವಲ್ಲ ಹಾಗೆ ಅಂದರೆ ಕಷ್ಟ ಪಾಂಡವರನ್ನು ಒಪ್ಪಿಸಿ ಹೋಗೋದು ಭಾರಿ ಕಷ್ಟ ಆಯಿತು ಅಂದರೆ ಭಕ್ತವತ್ಸಲ ಅಂತ ಅರ್ಥ. ಪರಿಪೃಷ್ಠ ಸುದೂರಾನುಗತಾನ್ ಪ್ರಭು ಅವ್ರು ಕಳ್ಸೋಕ್ಕೆ ಭಾರಿ ದೂರ ಬಂದರು, ಕಳಿಸೋಕ್ಕೆ ಸಾಮಾನ್ಯ 4 ಹೆಜ್ಜೆ ಹೋಗೋದು ಪದ್ಧತಿ, ತುಂಬ ಇನ್ನು ಹೋಗ್ಯಪ್ಪ ಅಂತ ಹೇಳೋವರೆಗೂ ಹೋಗಲಿಲ್ಲ, ಅಷ್ಟು ಭಕ್ತಿಯಿಂದ ಬಂದರು. ಪ್ರಭು ಸಮರ್ಥನಾದ ತಾನು ಸುಭದ್ರಾ ಸಹಿತ ಇವರಿಗೂ ಸುಭದ್ರಾ ಸಮೇತನಾಗಿ ಅಲ್ಲೇ ಇದ್ದ, ಸುಭದ್ರಾ ಸಮೇತನಾಗಿ ಪ್ರಾಯಾತ್ ಎಲ್ಲಿಗೆ ದ್ವಾರಕೆಗೆ ಹೊರಟ. ಯಾನೇನ ದ್ವಾರಕಾಂಪುರೀಂ ಪ್ರಾಯಾತ್. ಯಾನೇ ಅಂದರೆ ಅರ್ಜುನ ಆರಿಸ್ಕೊಂಡ ಮೇಲೆ ಅರ್ಜುನ ಜೊತೆ ಹೋದ ಕೃಷ್ಣ ಇಷ್ಟೆಲ್ಲ ಮಾಡೇ ವಾಪಸ್ ಹೋಗ್ತಿರೋದು. ನೀನು ಬೇಕು ನಾನು ಬೇಕು ಸೈನ್ಯ ಬೇಕು ಅಂತ ಕೇಳಿದಾಗ ನೀನು ಬೇಕು ಅಂತ ಕೇಳಿದ್ನಲ್ಲ, ಅವಾಗ ಹೊರಟ ಕೃಷ್ಣ ವಾಪಸ್ ಹೋಗ್ತಿರೋದು ಈಗ. ಅದು ಎಷ್ಟು ತನ್ನ ಆರಿಸ್ಕೊಂಡಿದ್ದು ಪೂರ್ಣವಾಗಿ ಅನುಗ್ರಹ ಮಾಡಿ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಏನಾಯಿತು ದಾರಿಯೊಳಗೆ ಸಮಾಧಿ ವಿರತೋದಂಕ ಪರಿಪೃಷ್ಠ ಪಥಿ ಪ್ರಭು ಹತಂ ದುರ್ಯೋಧನಂ ಪ್ರಾಹ ಸಭ್ರಾತೃಸುತ ಸೈನಿಕಂ. ಸಮಾಧಿ ವಿರತೋದಂಕ ಪರಿಪೃಷ್ಠ ಸಮಾಧಿ ವಿರತೋದಂಕ ಪರಿಪೃಷ್ಠ ಪಥಿ ಪ್ರಭು ಹತಂ ದುರ್ಯೋಧನಂ ಪ್ರಾಹ ಸಭ್ರಾತೃಸುತ ಸೈನಿಕಂ. ಹತಂ ದುರ್ಯೋಧನಂ ಪ್ರಾಹ ಸಭ್ರಾತೃಸುತ ಸೈನಿಕಂ. ಸಮಾಧಿವಿರತ ಉದಂಕ ಪರಿಪೃಷ್ಟ ಪಥಿ ಪ್ರಭು. ಪಥಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಸಮಾಧಿ ವಿರತೋದಂಕ ಪರಿಪೃಷ್ಟ. ಉದಂಕ ಒಬ್ಬ ಮುನಿ ದಾರಿಯಲ್ಲಿ 2 ಕ್ರಾಸ್ ಮರುಭೂಮಿ ಒಂದು, ಅದು ಮರುಭೂಮಿ ಬರುತ್ತೆ ಇವತ್ತು. ಇದಕ್ಕಿಂತ ವಾಪಸ್ ಹೊರಟ್ರೆ ಮರುಭೂಮಿ ಆದಮೇಲೆ ದ್ವಾರಕ ಬರೋದು. ಇವತ್ತಿಗೂ ಮರುಭೂಮಿ ಇದೆ. ಅಲ್ಲಿ ಉದಂಕ ಮುನಿ ತಪಸ್ ಮಾಡ್ತಾ ಕೂತಿದ್ದ, ಸಮಾಧಿ ವಿರತ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದ. ಕೃಷ್ಣ ಆ ಕಡೆ ಹೊರಟಾಗ ನೋಡಿದ್ದ, ಈಗ ಅಲ್ಲಿವರೆಗೆ ಆಮೇಲೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದ. ಅಸಂಪ್ರಜ್ಞ ಏನೂ ಗೊತ್ತೇ ಇಲ್ಲ ಹೊರಗಿಂದೆಲ್ಲ. ಈಗ ವಾಪಸ್ ಬರ್ತಾ ಇದ್ದಾಗ ಕೃಷ್ಣನ ನೋಡ್ದ. ನೋಡಿ ಏನಾಯಿತು, ಸಂಧಾನ ಎಲ್ಲ ಆಯಿತಾ, ಸರಿ ಹೋಯ್ತಾ ಅಂತ. ಆಗಿನ ಕಾಲ ಅದಕ್ಕೆ ಮೇಲೆ ಎಚ್ಚರಣೆ ಗೊತ್ತಿಲ್ಲ. ಸಮಾಧಿ ಮುಗಿತಾ ಎಲ್ಲ ಶಾಂತವಾಗಿದ್ದಾರಾ ಅಂತ ಕೇಳಿದ, ಏನೂ ಆಗಲಿಲ್ಲ, ಅದೆಲ್ಲ ಕಥೆ ಮುಗಿದೋಯ್ತು. ಕೌರವರೆಲ್ಲ ಸತ್ತೋದ್ರು, ಎಲ್ಲ ಮುಗೀತು. ಪಟ್ಟಾಭಿಷೇಕ ಹಿಡಿದ ತಕ್ಷಣ ಭಾರಿ ಬಂದುಬಿಡ್ತಾರೆ ಇವರಿಗೆ, ಸಿಕ್ಕಾಬಿಟ್ಟು ಕೋಪ ಬಂತು. ಏನು ದುರ್ಯೋಧನ ಇವ್ರ ಹತ್ರ ಪಾಠ ಕೇಳಿದ್ದ. ಆಶ್ಚರ್ಯ ಅಂದರೆ ಎಷ್ಟು ಬಲರಾಮದೇವ್ರ ಏನೋ ಕಣ್ಕಂಡವ್ರ ಹತ್ರ ಎಲ್ಲ ಕೂಡ, ಯಾಕೆಂದ್ರೆ ಯಾರು ಸಮಯಕ್ಕೆ ಬರಲಿ ಕೊನೆಗೆ ಅಂತ ಹೇಳಿಬಿಟ್ಟು ಮಾಡಿದವನು. ಇವರು ಅದಕ್ಕೆ ತಮ್ಮ ಶಿಷ್ಯವಥ ಕೋಪೇನ ಮುಂದೆ ಬರುತ್ತೆ ನೋಡಿ. ಬಲರಾಮದೇವ್ರ ಶಿಷ್ಯ ಇವರು ಶಿಷ್ಯನಾಗಿದ್ದು ಎಲ್ಲ ಸತ್ತೋದ್ರು ಅಂತೇಳಿ. ಅದು ಏನು ಬರೀ ಸಾಯಲಿಲ್ಲ. ಸಭ್ರಾತೃಸುತ ಸೈನಿಕಂ. ಸಭ್ರಾತೃಸುತ ಸೈನಿಕಂ ಸ್ವಪುತ್ರ ಮಿತ್ರ ಬಂಧವೋ ವಿನಾಶ ಭಾಷೆ ಯಾಸ್ಯಸಿ. ಆ ರೀತಿಯಾಗಿ ಆಗ ಭಾರಿ ಶಿಷ್ಟ ಬಂದು ತಮ್ಮ ಶಿಷ್ಯವಧ ಕೋಪೇನ ಶಪ್ತುಂ ಆತ್ಮಾನ ಬುದ್ಧತಂ ಕೇಶವೋ ಅಶವಯದ್ವಾಕ್ಯೈ
ವಿಶ್ವರೂಪಂ ಪ್ರದರ್ಶ್ಯ ಚ. ಕುಂತಿ ಗಾಂಧಾರಿ ಮಾಡಿದಾಗ ಮಾಡ್ತಾನೆ ಈಗ ನೀ ಅಂಥ ಸರ್ವಸಮರ್ಥ ಹೀಗೆಲ್ಲ ಮಾಡಿಬಿಡೋದಾ, ನಮ್ಮ ಸಿಸ್ಟರ್ ಕೊಲ್ಲಿಸ್ಬಿಡೋದ ಅದು ಜೋರಾಗಿ ಹೇಳಿಬಿಟ್ಟು ಈಗ ಶಾಪನೇ ಕೊಡ್ತೀನಿ, ನೀರು ಹಾಕೋಬಿಟ್ಟ ಕೈಯೊಳಗೆ, ಶಾಪನೇ ಕೊಡ್ತೀನಿ ಹಿಂಗೆ ಅಂಥೇಳಿ. ಅದು ಎಷ್ಟರ ಮಟ್ಟಿಗೆ ದುರ್ಯೋಧನ ಮೇಲೆ ಮೋಹ, ಧನಮೋಹ ದುರ್ಯೋಧನ ಮೋಹ, ಧನದ ಮೇಲೆ ಮೋಹ ಹೇಗಾಣು ಮಾಡುತ್ತೋ ದುರ್ಯೋಧನ ಅದು ಅತ್ಯಂತ ಧನ ಪಿಶಾಚಿ ಅವನು. ತಮ್ಮ ಶಿಷ್ಯವಧ ಕೋಪೇನ ಶಪ್ತುಂ ಆತ್ಮಾನ ಬುದ್ಧ್ಯತಂ, ತನ್ನನ್ನೇ ಶಪಿಸ್ಲಿಕ್ಕೆ ಹೊರಟದ್ದು. ಕೃಷ್ಣಗೇನಾಗಲ್ಲ ಅದರಿಂದ ಆ ವಿಚಾರ ಬೇರೆ, ಆದರೆ ಪುಣ್ಯ ಕಳ್ಕೊಂಡ್ಬಿಡ್ತಾರೆ ಸಿಕ್ಕ. ಗಾಂಧಾರಿಗಾದಾಗ ಆಗುತ್ತೆ, ಆಮೇಲೆ ಗಾಂಧಾರಿಗಾದಾಗ ಆಗಬಾರ್ದು ಅಂತ ಹೇಳಿಬಿಟ್ಟು ನೋಡು ಸುಮ್ಮನೆ ಇರು ಅಂಥೇಳಿ ತಕ್ಷಣ ವಿಶ್ವರೂಪವನ್ನು ತೋರಿಸ್ತಾನೆ ಕೃಷ್ಣ. ಇದು ಭಾಳ ಗಾಂಧಾರಿ ವಿಶ್ವರೂಪ ತೋರ್ಸೋಕೆ ಹೋಗಲಿಲ್ಲ, ಯಾತಕ್ಕೆ ಪುಣ್ಯ ಹೆಚ್ಚಾಗಿದ್ದು ಕಡಿಮೆ ಮಾಡೋಕ್ಕಾಯ್ತು, ಇವ್ರಿಗೆ ಅದಾಗಿಲ್ಲ, ಈ ಮುನಿಗೆ ಅದೇನೂ ಆಗಿಲ್ಲ, ಅದರಿಂದ ಕಳ್ಕೊಂಡ್ಬಿಡಬಾರ್ದು ಪಾಪ. ಅದು ಸರ್ವನಾಶ ಹೊಂದ್ಬಿಟ್ಟು ಎಲ್ಲ ಮಾಡಿದ್ದೆಲ್ಲ ಹಾಳಾಗೋಗ್ಬಿಡ್ತದೆ. ತಕ್ಷಣವೇ ಅವನು ಶಮನ ಮಾಡೋಕ್ಕೋಸ್ಕರ ಅಶಮಯತ್ ವಾಕ್ಯೈಹಿ ವಿಶ್ವರೂಪಂ ಪ್ರದರ್ಶ್ಯ ಚ, ವಿಶ್ವರೂಪ ಹೇಳಿ ಅವನು ಮಹಾ ಅಯೋಗ್ಯ, ಅವನು ಹಾಗೆಲ್ಲ ಮೋಹ ಇಟ್ಕೋಬಾರ್ದು. ಶಿಷ್ಯ ಮಗ ಅಂತ ಇಟ್ಕೊಂಡು ಆತು ಓಡಾಡ್ತಾನೆ, ಶಿಷ್ಯ ನೀರು ಇಟ್ಕೊಂಡು ಓಡಾಡ್ತಿದ್ದೆ, ಅವೆಲ್ಲ ಉಪಯೋಗ ಇಲ್ಲ ಅಂಥೇಳಿ ಹೇಳ್ತಾನೆ. ಕಾಪಿ ಹೊಡೆದ್ರೆ ಹೊರಗೆ ಹಾಕ್ರಿ ಅಂತ ಹೇಳ್ಬೇಕು, ನಮ್ಮ ಶಿಷ್ಯ ಬಿಟ್ಟುಬಿಡಿ, ಇನ್ನೂ ತಪ್ಪ, ಇಂಥ ಶಿಷ್ಯನ ತಯಾರು ಮಾಡಿರಿ ಅಂತಾರೆ ಅಷ್ಟೇ. ಹಾಗನ್ಬಾರ್ದು. ಅದಕ್ಕೆ ಯಾವಾಗಲೂ ಕೂಡ ಸಿಕ್ಕಾಕೊಂಡ ಒಳ್ಳೆಯವ್ರ ಹೆಸರು ಹೇಳಬಾರ್ದು, ಯಾಕೆಂದರೆ ಅವರಿಗೆ ಅವಮಾನ ಆಗುತ್ತೆ, ಅದರಿಂದ ಭಾಳ ಇಂಪಾರ್ಟೆಂಟ್ ಅದು. ವಾಕ್ಯೈಹಿ ವಿಶ್ವರೂಪಂ ಪ್ರದರ್ಶ್ಯ ಚ. ಇದೊಂದು ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಕ್ಕಂಥ ಅನೇಕ ಪ್ರಸಂಗಗಳು ಇದೊಂದು ಪ್ರಸಂಗ. ಅನೇಕ ಸರ್ತಿ ವಿಶ್ವರೂಪ ತೋರಿಸ್ತಾನೆ. ಕೇಶವನಿಗೆ 2 ಸಲ ತೋರಿಸ್ತಾನೆ, ಆಮೇಲೆ ದುರ್ಯೋಧನಿಗೊಂದು ಸಲ, ಈತನಿಗೊಂದು ಸಲ, ಭೀಷ್ಮಕರಾಜನಿಗೊಂದು ಸಲ, ಈತಗೊಂದು ಸಲ, ಎಷ್ಟು ಸರ್ತಿ ತೋರಿಸ್ತಾನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ನೆನಪಿರಬೇಕು ಭಕ್ತರಿಗೆ. ಯಶೋದೆಗೆ ಯಾವ್ಯಾವಾಗ ಬಾಯಿ ತೆಗೆದಾಗೊಮ್ಮೆ ಕಟ್ಲಕ್ಕೆ ಇನ್ನೊಂದು ಸರ್ತಿ 2 ಸರ್ತಿ ತೋರಿಸ್ತಾನೆ. ಒಂದು ಸರ್ತಿ ಆಕಳಿಸ್ತಾ ಇದ್ದಾಗ ಬಾಯಿ ತೆಗಿ ಅಂತ ಹೇಳಿದ್ರೆ ಒಂದು ಸಲ ಸುಮ್ಮನೆ ಆಕಳಿಸಿ ನೋಡ್ತಾಳು, ಗಾಬರಿ ಆಗ್ಬಿಡ್ತಾಳೆ, ಅವ್ರು ಬ್ರಹ್ಮಾಂಡ ತೋರಿಸ್ಬಿಡ್ತಾರೆ. ಗೊತ್ತಾಯ್ತಾ? ಇದೆಲ್ಲ ನೋಡಿದರೆ ಒಂದೇ ಥರ ಅವ್ರ ಯೋಗ್ಯತೆ ತಕ್ಕಂತೆ. ಈಗ ಸಿನಿಮಾನ ದೂರದಿಂದ ನೋಡಿದ್ರೆ ಕಾಣೋ ರೀತಿ, ಹತ್ತಿರ ನೋಡಿದ್ರೆ ಕಾಣೋ ರೀತಿ ಬೇರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣೋದು ಬೇರೆ, ಕಲರ್ ಕಾಣೋದು ರೀತಿ ಬೇರೆ. ಗೊತ್ತಾಯ್ತು? ಮತ್ತು ನೀವು 3D ಬಂದಾಗ ಬೇರೆ ಗ್ಲಾಸೇ ಕೊಡ್ತಾರೋ, ಈ ಗ್ಲಾಸಿಗೆ 3D ಎಫೆಕ್ಟ್ ಕಾಣಿಸೋದಿಲ್ಲ, ಹಾಗೆ ಕಾಣಿಸುತ್ತೆ ಅಷ್ಟೇ. ಇವೆಲ್ಲ ನೋಡಿದರೆ ದ್ವಿತೀಯ ದೃಷ್ಟಿ ವೇರಿ ಅಂದರೆ ಕೃಷ್ಣನ ರೂಪೇ ವೇರಿ ಆಗಲ್ಲ, ಯಾವಾಗಲೂ ಹಾಗೇ ಇರ್ತದೆ. ಆದರೆ ನೋಡೋರ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಗೊತ್ತಾಯ್ತಾ? ಏನು? ಹೌದು 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 ಗೊತ್ತಿತ್ತು. ಅದೇ ತಿರೋಧಾನ ಅಂದ್ರೆ ಅದೇನೆ, ಮರ್ತೋಗ್ಬಿಡುತ್ತೆ ಆ ಕ್ಷಣಕ್ಕೆ. ಯಶೋದೆಗೆ ಅಷ್ಟೆಲ್ಲ ಮಾಡ್ತಿರೋ ಕೃಷ್ಣ ಎತ್ಕೊಂಡ್ಬಿಡ್ತಿಲ್ಲ, ಮತ್ತೆ ದೇವರು ಅಂತ ಮರ್ತು ಬಿಟ್ಟ ಕಾಲ. ವಸುದೇವ ದೇವಿಕರು ಹಾಗೆ ಮಾಡ್ತಿದ್ರು. ಯಾವ್ಯಾವ ಮೋಹ ಬರ್ತಿತ್ತೋ ಆಗಾಗ ಕೃಷ್ಣ ಅದನ್ನು ಮುಚ್ಚಿಬಿಡ್ತಾಯಿತ್ತು. ತಿರೋಧಾನಂ ಬಹಳ ಮರ್ತೋಗುತ್ತೆ ಅಂತ ಹೇಳ್ತೇವಲ್ಲ, ಹಾಗೆ ಸಿಂಪಲ್ ಅದು. ವಯಸ್ಸು ಹೇಳ್ತಾರೆ, ವಯಸ್ಸು ಮರ್ತು ಬಿಡ್ತಾರೆ, ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇರ್ತಾರೆ, ಮತ್ತೆ ಅಲ್ಲಿ ಹೋಗಿ ಇಲ್ಲಿ ವಾಪಸ್ ಬರ್ತಾರೆ, ಮತ್ತೆ ಎಲ್ಲೋ ಮನಸ್ಸಿರ್ತದೆ. ಆ ಥರ ಆಬ್ಸೆಂಟ್ ಮೈಂಡೆಂಟ್ ಆಗಿದ್ದರೆ ಕೆಲವು ಸಲ ಆಪತ್ತು ಕುಡಿದಾಗ ಎಚ್ಚೆತ್ತಿದ್ದಾಗ ಏನೇನೋ ಮಾತಾಡ್ತಿರ್ತಾರೆ. ಅದು ತಿರೋಧಾನಕ್ಕೆ ಕಾರಣ. ನಿಷಿದ್ಧ ಆಹಾರ ಇತ್ಯಾದಿಗಳು ಒಂದು ಕಾರಣ. ಮಾನುಷಾನ್ನವನ್ನುಂಟು ಜ್ಞಾನಶೂನ್ಯನೂ ಆದೆ ಅಂತ ಹೇಳ್ತಾರೆ ತತ್ವಸುವಾಲಿಯಲ್ಲಿ. ಅಂದರೆ ಮನುಷ್ಯರ ಅನ್ನ ಅದೆಲ್ಲ ಮನುಷ್ಯರ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ತಿರೋಧಾನಕ್ಕೆ ಕಾರಣ ಅದು. ಹೆಚ್ಚು ಸ್ವೀಟ್ ತಿಂತಾನೆ, ರಕ್ಷಸೆ ಪಾಯಸ ಕುಡಿದ್ರೆ ಏನಾಗುತ್ತಾಗ? ಒಂದು 2 ಲೋಟ ಕೊಟ್ಬಿಟ್ರೆ ಭಾಳ ನಿದ್ರೆ ಬಂದುಬಿಡ್ತದೆ ಅವನಿಗೆ. ಆ ಥರ ಆಗ್ತದೆ. ಹ್ಞೂ 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 ಹೌದು. ಎಲ್ಲೆಲ್ಲಿ ವಿರೋಧ ಮಾಡ್ತಾರೋ ತಿರೋಧಾನ ಆಗಿತ್ತು. ಕೆಲವೊಮ್ಮೆ ಕೇವಲ ಲೀಲೆಗೋಸ್ಕರ ಮಾಡ್ತಾರೆ. ಅದು ಮೊದಲು ಶುರು ಮಾಡಿದ್ರು, ಆಮೇಲೆ ಅದು ಗಲಾಟೆ ಶುರುವಾಯಿತು, ಹೆಸರಾವೇಶ ಬಂತು, ಫಜಿತಿ ಆಗೋಯಿತು. ಆದ್ದರಿಂದ ಯಾವಾಗಲೂ ಕೂಡ ಅದು ತಿರೋಧಾನವಾಗದೆ ಹೋದರೆ ಆ ರೀತಿ ಮಾಡೋ ಪದ್ಧತಿನೇ ಬರೋದಿಲ್ಲ. ತುಂಬ ಇಂಪಾರ್ಟೆಂಟ್. ಯಾರಿಗೆ? ಹೌದು ಹೌದು. ಮರವು ಯಾರಿಗೆ ಮೊದಲು ಗೊತ್ತಿದ್ದವ್ರಿಗೆ ಮರವು, ಗೊತ್ತೇ ಇಲ್ಲ ಮರವಲ್ಲ ಅದು, ಅವರೇ ಅಜ್ಞಾನ ಅಷ್ಟೇ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ. ಅಜ್ಞಾನ ಬೇರೆ, ವಿಸ್ಮೃತಿ ಬೇರೆ. ಸ್ಮೃತಿ ಬೇರೆ, ವಿಸ್ಮೃತಿ ಆಪೋಸಿಟ್ ಅದು. ವಿಸ್ಮೃತಿ ಅಂದರೆ ಸ್ಮೃತಿಯನ್ನು ಮರೆಯೋದು ವಿಸ್ಮೃತಿ. ಅಜ್ಞಾನ, ವಿಸ್ಮೃತಿ, ಭ್ರಾಂತಿ. ನೋಡಿ, ಅಜ್ಞಾನ ಬೇರೆ, ಭ್ರಾಂತಿ ಬೇರೆ. ಭ್ರಾಂತಿ ಏನದು? ಇಲ್ಲ ಅಂತ ತಿಳ್ಕೊಂಡು ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು. ಮತ್ತೆ ಅಲ್ಲಿರೋದು ಶುಕ್ತಿ ತಿಳ್ಕೊಂಡು ರಜತ ಅಂತೇಳಿ ಭ್ರಾಂತಿ ಅದು. ಅಜ್ಞಾನ, ವಿಸ್ಮೃತಿ, ಭ್ರಾಂತಿ, ಸಂಶಯ. ಎಷ್ಟು ನಾಲೆಡ್ಜ್ ಹೇಳ್ತಾ ಹೋಗ್ತಾರೆ, ಸಂಶಯ. ಆಮೇಲೆ ಅಪಸ್ಮೃತಿ, ಅಪಸ್ಮಾರ ರೋಗ, ಮೂರ್ಛೆ ಬಂದು ಬಿದ್ದುಬಿಡ್ತಾನೆ. ಅಪಸ್ಮಾರ ಅದು ಏನೂ ಗೊತ್ತಿಲ್ಲ ಅವನಿಗೆ. ಅದು ಒಂದೇ ವಿಷಯ ಬರೆಯೋದಲ್ಲ, ಎಲ್ಲ ಮರೆತು ಬಿಡ್ತಾನೆ, ಕೋಮಕ್ಕೆ ಹೋಗಿಬಿಡ್ತಾನೆ. ಅಪಸ್ಮೃತಿ, ಕ್ಷಯ. ಇವೆಲ್ಲ ಕ್ಷಯ, ನಾಶವಾಗೋದು. ಇಷ್ಟನ್ನು ಪರಮಾತ್ಮ ಭಕ್ತರ ಮೂಲಕ ನಾಶ ಮಾಡ್ತಾನೆ. ರಾಘವೇಂದ್ರ ಸ್ತೋತ್ರದಲ್ಲಿ ಬಂದಿದೆ ಆ ಮಾತು.
ಅದಕ್ಕೇನೆ ಮದ್ಭಕ್ತೋ ನಿತರಾಮೇಷಃ ಮದಾರಾಧನ ತತ್ಪರಃ ಮಾಮವಜ್ಞಾಯ ನಿರಯಂ ಮಾ ಅನುತ್ಥಾನಂ ವ್ರಜೇದಿತಿ. ನೋಡಿ ಎಷ್ಟು ಕಾರಣ ಇದೆ. ಮದ್ಭಕ್ತ, ಭಾರಿ ಭಕ್ತ ಇವನು. ನಿತರಾಮ್, ನಿತರಾಮ್ ಅಂದರೆ ತುಂಬ ಪ್ರಿಯ, ದೊಡ್ಡ ಭಕ್ತ. ಮದಾರಾಧನ ತತ್ಪರ, ಇಷ್ಟೊತ್ತು ಅಸಪ್ರಜ್ಞಾತ ಸಭಾಸ್ಥಿತಿ ದೇವರನ್ನೇ ನೋಡ್ತಾ ಕೂತಿದ್ದವನು. ಅರ್ಥ ಆಯ್ತಾ? ಆದ್ದರಿಂದ ಒಳ್ಳೆ ಆರಾಧನೆ ಮಾಡ್ತಕ್ಕಂಥವನು. ಮತ್ತು ಅದು ಕೂಡ ಅಷ್ಟೇ, ನಿತರಾಂ ಮದ್ಭಕ್ತ ನಿತರಾಂ ಮದಾರಾಧನ ತತ್ಪರ ಮಾಂ ಅವಜ್ಞಾಯ. ನನಗೀಗ ಶಾಪ ಕೊಡಲಿಕ್ಕೆ ಅಂತ ಹೊರಟು ಬಿಟ್ಟರೆ ಏನಾಗುತ್ತೆ ಅಲ್ಲಿಗೆ? ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಬಂದಿಲ್ಲ? ಅವಜ್ಞಾಯ ಅಂದರೆ ಅದೇನೆ, ತಪ್ಪು ತಿಳ್ಕೊಂಡು. ನಿರಯಂ, ನರಕಕ್ಕೆ. ಎಂಥ ನರಕಕ್ಕೆ? ಅನುತ್ಥಾನಂ ನಿರಯಂ, ತಮಸ್ಸಿಗೆ ಅಂತ ಅರ್ಥ. ಎಲ್ಲ ಗುಣಗಳನ್ನು ಹಾಳು ಮಾಡಿಬಿಡುತ್ತೆ ದೋಷ. ಅದಕ್ಕೆ ನಾವು ರಜೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಕೃಷ್ಣ ಏನು ಮಾಡ್ದ? ವಿಶ್ವರೂಪದ ಸಮಾಧಾನವನ್ನು ಮಾಡ್ದ. ಇದು ಅರ್ಥ ಮಾಡಿಕೊಂಡ್ರೆ ಇದು ಕಾರಣ. ಮದ್ಭಕ್ತ ನಿತರಾಮ್, ಇದೆಲ್ಲ ಸುಮ್ಮನೆ ಓದಿದ್ರೆ ಗೊತ್ತಾಗಲ್ಲ, ಉಪಾಖ್ಯಾನ ಓದಬೇಕಾದ್ರೆ. ಗುರುಗಳ ಹತ್ರ ಓದ್ತಾ ಬಂದ ಉದಂಕ ಮುನಿಯ ಕಥೆ ಹೇಳ್ತಾರೆ ಅಲ್ಲಿ. ಅದು ತಕ್ಷಣ ಕಾರಣ ಹೇಳ್ತಾರೆ, ಯಾತಕ್ಕೆ ಅದು ಇದಿಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಗೌತಮ ಋಷಿಗಳ ಶಿಷ್ಯ, ಭಾರಿ ಭಾರಿ ಪ್ರಿಯ. ಆದಮೇಲೆ ಎಲ್ಲ ನೂರಾರು ಶಿಷ್ಯರು ಬರೋದು, ಮಂಗಳ ಮಾಡ್ಕೊಂಡು ಹೋಗ್ತಾನೇ ಇದ್ದರು. ಮಂಗಳನೂ ಆಗಲೇ ಏನೂ ಆಗಲೇ ಇಲ್ಲ. ಈ ಕಳಿಸ್ತೇನೆ ವಾಪಸ್ ಆಗ ಬಿಟ್ಟುಬಿಟ್ಟಿದ್ದಾರೆ. ಕೊನೆಗೆ ಭಾರಿ ಸುಖವಾಗಿ ಏನು ಅನ್ಕೊಳ್ಳಿಲ್ಲ. ಇದ್ದಕ್ಕಿದ್ದ ಒಂದು ದಿವಸ ಸೌದೆ ತರಲಿಕ್ಕೆ ಹೇಳಿದ್ರು, ತಂದ ಎತ್ತಿ ಕೆಳಗೆ ಹಾಕ್ತಾ. ಒಂದು ಕೂದಲು ಸಿಕ್ಕಾಕೊಳ್ತು ಅದರೊಳಗೆ, ನೋಡ್ತಾನೆ ಬಿಳಿ ಕೂದಲು. ಅವರಿಗೂ ವಯಸ್ಸಾಗಿದ್ದೇ ಗೊತ್ತಿಲ್ಲ ಆತನಿಗೆ. ಯಾಕೆ ಕರಡಿ ನೋಡ್ಕೋಬಾರ್ದಾಗಿತ್ತು ಅಂದರೆ, ಬ್ರಹ್ಮಚಾರಿ ಕರಡಿ ನೋಡ್ಕೋಬಾರ್ದು, ಗೊತ್ತಾಯ್ತಾ? ನೋಡ್ಕೊಂಡಿರಲಿಲ್ಲ. ಮತ್ತು ವೀಕ್ನೆಸ್ ಗೊತ್ತಾಗಲಿಲ್ಲ. ಯಾಕೆ ಉತ್ಸಾಹದೊಳಗೆ ಗೊತ್ತಾಗಲಿಲ್ಲ. ಯಾಕಂದರೆ ಉತ್ಸಾಹದಲ್ಲಿ ಏನೋ ಮಾಡಿಬಿಡ್ತಾರೆ, ಆಮೇಲೆ ಒದ್ದಾಡ್ತಾರಲ್ಲ ಹಾಗೆ. ಉತ್ಸಾಹದೊಳಗೆ ಗೊತ್ತಾಗಿರಲಿಲ್ಲ. ಈಗ ನೋಡ್ತಾನೆ, ತುಂಬ ದುಃಖ ಆಯಿತು. ವಯಸ್ಸಾಯಿತು ಅಂತಲ್ಲ, ಇಷ್ಟು ದಿವಸ ಗುರುಗಳು ಕಳಿಸಿಲ್ಲ ಆದರೆ ಏನೋ ತಪ್ಪು ಮಾಡಿರ್ಬೇಕು ನಾನು. ಎಷ್ಟೋ ಜನ ಮುಗಿಸ್ಕೊಂಡು ಹೋಗಿಬಿಟ್ರಲ್ಲ, ಎಷ್ಟು ಆಶ್ಚರ್ಯ. ತುಂಬ ದುಃಖಪಟ್ಟ. ಆಗ ಅವ್ರ ಕಣ್ಣಲ್ಲಿ ನೀರು ಬಂತು. ಆಗ ತಕ್ಷಣ ಗುರು ಪುತ್ರಿ ಇದ್ಲು, ಬಂದು ಕೈಯಲ್ಲಿ ನೀರು ಹಿಡ್ತಾಳೆ, ಕೆಳಗೆ ಬೀಳಬಾರದು ಅಂತೇಳಿ. ಯಾತಕ್ಕೆ ಅಂತ ಕೇಳಿದರೆ, ದೊಡ್ಡ ಜ್ಞಾನಿ ನೀನು, ನಿನ್ನ ಬಗ್ಗೆ ಭೂಮಿ ಸುಟ್ಟು ಹೋಗ್ತದೆ ಅಂತ ಹೇಳಿದೆ. ಭೂಮಿ ಸುಟ್ಟು ಹೋಗ್ತದೆ, ಅದಕ್ಕೆ ಹಾಗಿಡಿದೆ. ಅಲ್ಲಿ ಕೂಡ ಧರ್ಮದ ರಕ್ತನ ಬಿಡದೆ ಹಿಡ್ಕೋತಾರೆ ಬಂದು. ದ್ರೌಪದಿಯ ತಕ್ಷಣ ಹಿಡಿತಾಳೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಅಂತ ಗೊತ್ತಾಗ್ತದೆ. ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸೋದು ಎಷ್ಟು ಅಪಾಯಕರ. ಭೂಮಿಗೆ ಬೀಳಬೇಕು ಅಂತಲ್ಲ, ಬಿದ್ದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅರ್ಥ. ಆದರೆ ಆ್ಯಸಿಡ್ ಕೈಯಲ್ಲಿ ಹಾಕೊಂಡ್ರೆ ಏನಾಗುತ್ತೆ? ಯಾವ ಥರ ಆಗುತ್ತೆ. ಅದಕ್ಕೆ ಹಾಗಾಗಬಾರ್ದು ಹಿಡಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿ ಗುರುಗಳು ಹೇಳ್ತಾಳೆ ಹೋಗಿಬಿಟ್ಟು. ಅವ್ರು ನೋಡ್ತಾರೆ, ಬಂದುಬಿಡ್ತಾರೆ. ನೋಡಿ, ಅದಕ್ಕೆ ಕಳಿಸಿದ್ದಿಲ್ಲ, ನಾನು ತುಂಬ ಪ್ರಿಯ ಶಿಷ್ಯ, ಇರಲಿ ಅಂತ ಇಟ್ಕೊಂಡಿದ್ದೆ ಹೊರತು ನಿನ್ನ ಮೇಲೆ ನಾನು ಏನೂ ಇದಿಲ್ಲ ಅಂಥೇಳಿ ಬಾಯಿಲ್ಲಿ ಅಂತ ತಲೆ ಮೇಲೆ ಕೈ ಇಡ್ತಾರೆ. ಇಟ್ಬಿಟ್ಟು ಜ್ಞಾನಿ ಆಗುತ್ತೆ. ಒಂದು ಅವರಿಗೂ ಅಪರೋಕ್ಷ ಜ್ಞಾನಿ ಆ ಮಟ್ಟಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಆಚಾರ್ಯ ಹೇಳಿದೆ, ಗುರುಗಳ ಮೂಲಕ ಎಷ್ಟು ಆರಾಧನೆ ಮಾಡಿದ್ನಲ್ಲ ಅದು ವ್ಯರ್ಥ ಆಗಬಾರ್ದು. ಗುರುಕುಲ ವಿದ್ಯೆ ಕಲಿಬೇಕಾದ್ರೆ ಸುಮ್ಮನೆ ಪುಸ್ತಕ ನೋಡ್ಕೊಂಡು ಬೇರೆ, ಸಿ ಡಿ ನೋಡ್ಕೊಂಡು ಕೇಳೋದು ಬೇರೆ. ಇವೆಲ್ಲ ವಿದ್ಯೆಗಳ ಮಾರ್ಗನೇ. ಬಟ್ ಅವೆಲ್ಲ ಭಾರಿ ದೊಡ್ಡದಲ್ಲ. ದೊಡ್ಡದ ಅಂತೇವಾಸಿ, ಹತ್ತಿರ ಇರಬೇಕು. ಹತ್ತಿರ ಇರಬೇಕು. ಅದು ಭಾರಿ ದೂರ ಆಗಿಬಿಟ್ಟು ಆನ್ಲೈನ್ ಬಂದಮೇಲೆ ಸಾವಿರಾರು ಕಿಲೋಮೀಟ್ರ್ ದೂರ ಆಗಿಬಿಡ್ತಾರೆ. ಹಾಗಾಗಬಾರ್ದು, ಹತ್ತಿರ ಇರಬೇಕು. ಅದಕ್ಕೇ ಆ ರೀತಿ ಗುರುಕುಲ ವಾಸ ಮಾಡಿದ್ದೆ. ಗುರುಕುಲ ವಾಸ ಅಂತಾನೆ ಹೆಸರು. ಗುರುಕುಲದಲ್ಲೇ ವಾಸ ಮಾಡಬೇಕು, ರೆಸಿಡೆನ್ಷಿಯಲ್ ಸ್ಕೂಲಾಗಿರಬೇಕು. ಆ ರೀತಿ ಓದ್ದವನು ಪಾಪ ಇಷ್ಟು ವರ್ಷ ಓದಿದ್ದಾನೆ. ಅದನ್ನೆಲ್ಲ ಕಳ್ಕೊಂಡ್ಬಿಡಬಾರ್ದು ಅಂತೇಳಿ ಕೃಷ್ಣ ವಿಶ್ವರೂಪ ತೋರಿಸಿ ಅನುಗ್ರಹ ಮಾಡಿದ. ಅಲ್ಲಿ ಅಪರೋಕ್ಷ ಜ್ಞಾನ ಆಗಿತ್ತು, ಒಳಗೆ ಕಂಡಿದ್ದ. ಈ ಹೊರಗೂ ಕಾಣಾಗಾಯ್ತು. ಅದೇ ಗುರುಭಕ್ತಿಯ ಫಲ ಇದು. ಇದ್ದಾಗಲೇ ಒಂದು ಸರ್ತಿ 6 ದಿನ ಸ್ವಲ್ಪ ಹೇಳಿದ್ದಾರೆ. ಇಲ್ಲಿ ಡೀಟೇಲಾಗಿ ಇನ್ನೊಂದು ಮುಖ ಹೇಳ್ತಾರೆ. ಆ ದೊಡ್ಡ ಸಾಧನೆ ಮಾಡಿ ಗುರುದಷ್ಟೇ ಕೇಳಿದಾಗಲೂ ಅಷ್ಟೇ. ಎಷ್ಟು ಕಷ್ಟಪಟ್ಟು ಗುರುದಷ್ಟೇ ತರಕ್ಕೆ ಹೋಗ್ತಾರೆ, ತಂದುಬಿಡ್ತಾನೆ, ಬಿಡೋದಿಲ್ಲ. ಗುರುಗಳನ್ನ ಕೇಳಿದರೆ ಬೇಡ ಅಂದ್ಬಿಡ್ತಾರೆ. ಬೇಕಾದ್ರೆ ನಮ್ಮ ಪತ್ನಿನ ಕೇಳೋ, ಅವ್ರು ಹೋಗಿ ಕೇಳ್ತಾರೆ, ನಮ್ಗೆ ಒಂದು ಇದು ಬೇಕು, ಕರ್ಣಕುಂಡಲ ಬೇಕು, ರಾಜನ ಹೆಂಡತಿದು. ಕೆಲವು ಜನ ವಾಪಸ್ ಕೊಡ್ತೀರಿ ಹಾಕ್ಕೊಂಡು, ಒಂದು ಸಮಾರಂಭ ಬೇಕಾಗಿದೆ ಅಂತ ಹೇಳ್ತಾರೆ. ಹೋಗ್ತಾರೆ. ಎಷ್ಟು ಕಷ್ಟ ಹೇಳೋಕ್ಕೆ ಸಾಧ್ಯ ಇಲ್ಲ, ಬಿಡೋದಿಲ್ಲ, ತೊಗೊಂಡು ಬಂದೇ ಬರ್ತಾರೆ ಕೊನೆಗೆ. ಆದರೂ ಭಾರಿ ಬೆಚ್ಚುತ್ತಾರೆ. ಅದೆಲ್ಲ ವೇಸ್ಟ್ ಆಗಬಾರ್ದು. ಅಂದರೆ ಗುರುಕುಲವಾಸ, ಗುರುದಕ್ಷ ಎಲ್ಲ ಸಮಗ್ರ ಅಧ್ಯಯನ ಮಾಡಿದವು. ಈಗ ನಮಗೆ ಅರ್ಥ ಆಗ್ತದೆ. ಒಳ್ಳೆ ಸ್ಟೂಡೆಂಟ್ ಹಾಳಬಾರದು ಅಂತ ಹೇಳ್ತೀವಲ್ಲ, ಹಾಗೆ ಎಷ್ಟೊತ್ತು ಪ್ರಾಕ್ಟಿಕಲ್ಸ್ಗೆಲ್ಲ ಇರ್ತದಲ್ಲ. ಪ್ರಾಕ್ಟಿಕಲ್ಸ್ ಇದ್ದ ಕಾಲಕ್ಕೆ ಯಾವುದೋ ಕಾರಣಕ್ಕೂ ಬಿಲ್ಲೇ ಸ್ಟೂಡೆಂಟ್ ಬರೋದಿಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತಾಗ? ಅವಾಗ ಏನು ಮಾಡ್ತಾರೆ, ಅವ್ರು ಇನ್ನೊಂದು ಬ್ಯಾಚ್ ಸೇರಿಸಿ ಮಾಡಿಸ್ಬಿಡ್ತಾರೆ. ಗೊತ್ತಾಯ್ತು? ಅಲ್ಲಿ ಹೋಗಿದ್ರು ಕೂಡ ಬೇಡ, ಅದು ಏನೋ ಕಾರಣ ಆಗಿತ್ತು ಅಂತ. ಇದು ಥಿಯರಿ ಏನು ಮಾಡೋಕ್ಕೆ ಬರೋಲ್ಲ, ಹೋಗಿಬಿಡುತ್ತೆ, ಆಗೋಯ್ತು. ಆದರೆ ಅದು ಮಾತ್ರ ಎಷ್ಟೊತ್ತು ನನಗೆ ಹೇಗಾಗಿದೆ ಹೋದ ಕಾಲಕ್ಕೆ ಯಾವುದೋ ಕಾರಣಕ್ಕೆ ಅಂತ ಪ್ರಸಂಗ ಬಂದಾಗ ಪಾಠಕ್ಕೆ ಅಂತ ಹೋಗಿ ಅವತ್ತು ಪ್ಲಾಟ ಇತ್ತು, ಇದು ಮೆಕ್ಯಾನಿಕಲ್ ಲ್ಯಾಬ್ ಇತ್ತು, ಹೋಗಲೇ ಇಲ್ಲ. ಆ ವೇಸ್ಟ್ ನೋಡಿದ್ರೆ ಆಗ್ತಾರೆ, ಏನೋ ಕಾರಣ ಇತ್ತು ಹೇಳಿದ ತಕ್ಷಣ ನಾಳೆ ಬೇಕಾದಾಗ ಅದೆಲ್ಲ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಗುರುಭಕ್ತಿಗೊಂದು ಮಹತ್ವ ಇದೆ. ಅಂಥವನ್ನೇ ಹಾಳು ಮಾಡ್ಕೋಬಾರ್ದು, ಒಳ್ಳೆ ಕೆರಿಯರ್ ಹಾಳಾಗಬಾರ್ದು. ಹಾಗಾಗಿ ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ. ಗುರುದ್ವಾರ ಪ್ರಸಾದ ಕೃತಃ ಅಂತೀತಿ. ನಾವು ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ,
ಕಂಡವ್ರ ಮೂಲಕ ಏನು ಮಾಡಬೇಕು, ನಾವು ದೇವರನ್ನ ಆರಾಧನೆ ಮಾಡಬೇಕು. ಯಾವ ಅವರೇ ಸಿಗೋದು ಫೋಟೋ ನೋಡ್ತೀವಲ್ಲ ಹಾಗೆ. ಆ ದೃಷ್ಟಿಯಿಂದ ಇದೊಂದು ಭಕ್ತರ ಎಂಥ ಸೀರಿಯಸ್ ಕೇಸ್ ಇದನ್ನು ವಿಶ್ವರೂಪ ಸೋರಿ ಇದು ಮಾಡಿದ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಾಧನೆ ಎಷ್ಟು ಕಷ್ಟ, ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ. ಅದನ್ನು ಯಾವುದೋ ಕಾಲ ಕಳ್ಕೊಂಡ್ಬಿಡ್ತಾರೆ ಮನುಷ್ಯ, ಒಂದು ಮಾತಲ್ಲಿ ಕಳ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಎಚ್ಚರಿಕೆಯಿಂದ ಇರಬೇಕು. ಕೃಷ್ಣ ಸಮಾಧಾನ ಮಾಡಿದ. ಏನು ಅದೇ ಅದಕ್ಕೆ ಗುರುಗಳ ಮೂಲಕನೇ ಮಾಡ್ತಾನೆ, ದೊಡ್ಡ ಬಲ. ಡೈರೆಕ್ಟ್ ತಾನು ಮಾಡೋದಿಲ್ಲ, ಥ್ರೂ ಬರಬೇಕು, ಗುರುಗಳಿದ್ದಾರೆ. ಹಾಂ, ಉದಂಕ ಗೌತಮರು, ಗೌತಮ ಮುನಿಗಳು, ಗೌತಮರು. ಹೌದು. ಹಾಂ ಹಾಂ ಹೌದು, ವಿಸ್ಮೃತಿ ಅಂದರೆ ಹಾಗೇನೆ. ಹಾಂ, ನೀವು ಹೇಳ್ಬೋದು, ಅವ್ರಿಗೆ ಬಂತು ಕೊಡೋದು, ಗೊತ್ತಾಯ್ತಾ? ಯಾಕೆ ಬರೋದಿಲ್ಲ? ಇವತ್ತು ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಸಿಕ್ಕಾಬಟ್ಟಿ ಎಕ್ಸ್ಪರ್ಟ್ ಡ್ರೈವರು ಮೇಜರ್ ಆಕ್ಸಿಡೆಂಟ್ ಮಾಡಿರ್ತಾರೆ, ಗೊತ್ತಾಯ್ತಿಲ್ಲ? ನೀವು ನೋಡಲ್ಲ ನೀವು ಅದನ್ನೀಗ. ಭಾಳ ಸೀನಿಯರ್ ಪ್ರೊಫೆಸರು ಪ್ಲಸ್ ಮೈನಸ್ ಹೆಚ್ಚು ಕಡಿಮೆ ಆಗಿಬಿಟ್ಟಿರ್ತದೆ, ಆನ್ಸರ್ ಬರ್ತಾನೆ ಇರೋದಿಲ್ಲ. ಯಾರೋ ಸ್ಟೂಡೆಂಟ್ ಸರ್ ಅಲ್ಲಿ ಸ್ವಲ್ಪ ಇದಾಗಿದೆ ಅಂತ, ಗೊತ್ತಾಯ್ತು, ಓ ಗುಡ್ ಅಂತಾರೆ, ಮಾಡ್ತಾರೆ. ಅರ್ಥ ಆಯ್ತಾ? ವಿಸ್ಮೃತಿ ಅದು ಜೀವನ ಅಸ್ವಾತಂತ್ರ್ಯದ ಜ್ಞಾಪಕ ಅವೆಲ್ಲ ಕೂಡ. ದೇವರ ಜ್ಞಾಪಕ ಸ್ಮೃತಿ ಕೊಡೋದು ಅವನೇ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನಾವು ಬರೋದು ನನ್ನಿಂದ, ಜ್ಞಾನ ಬರೋದು ನನ್ನಿಂದ. ದೇವರ ನಮಗೆ ಅಸ್ವಾತಂತ್ರ್ಯ ಅನುಭವಕ್ಕೆ ತಂದು ಕೊಡ್ತಾನೆ. ಎಂಥವನ ಕೈಲೂ ಏನಾಗ್ಬೋದು, ರುಜುಗಳಿಗೆ ಮಾತ್ರ ಏನಿಲ್ಲ ತಿರೋಧಾನ. ಇದು ಭಾರಿ ಸ್ವಾರಸ್ಯ. ಬೇರೆ ರುಜುಗಳ ಮತ್ತೊಂದು ಸ್ಪೆಷಾಲಿಟಿ ಅದು. ಎಂದೂ ಪಳೆಯ ಕಾಲೇಪಿ ಪ್ರತಿಭಾತ ಪರಾವರಹ. ಪ್ರಳಯ ಕಾಲದಲ್ಲೂ ಅವ್ರಿಗೆ ಬರೋದಿಲ್ಲ. ಇದು ಅವ್ರು ಭಾರಿ ಗ್ರೇಟ್. ಅದು ಆಗ ವಾಯುದೇವರ ಮೂಲಕ ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ತಿರೋಧಾನವಿಲ್ಲದ ಗುರುಗಳು ಅವರು. ಬೇರೆ ದೇವತೆಗಳಿಗೆ ತಿರೋಧಾನ ಬಂದಿರೋದ್ರಿಂದ ನಾವು ಉಪಾಸನೆ ಮಾಡೋ ತಿರೋಧಾನ ಬಂದರೆ ಪ್ರಾಬ್ಲಮ್ ಇರ್ತದೆ. ಎಷ್ಟು ಹಾಗಾಗಬಾರ್ದು, ತಿರೋಧಾನವಿಲ್ಲದ ಗುರುಗಳಾಗಬೇಕು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅಸುರಾವೇಶ ಅಲ್ಲ, ಈ ಹಸುರನೇ ಬಂದಿದ್ದ. ದುರ್ಯೋಧನ ಹಸುರ, ಮಹಾಸುರ ಬಂದು ಕೂತಿದ್ದಲ್ಲ, ಆ ಎಫೆಕ್ಟ್ ಕೂತಿತ್ತು. ಅರ್ಥಾತ್ ಹೊಟ್ಟೆ ಉರಿದು ಬಿಸಿ ತಿಂದು ಹೊಟ್ಟೆ ಉರಿಯೋದು ಬೇಡ, ಹಂಚಿಬಿಟ್ಟು ಕೈ ಸುಟ್ಕೊಂಡು ಹೊಟ್ಟೆ ಉರಿಯೋದು ಬೇರೆ. ಹೊರಗಿದ್ದ ಸುಟ್ಕೊಂಡ್ರೆ ಒಳಗಿದ್ದ ಸುಟ್ಕೊಂಡು ಅಷ್ಟೇ. ಅದು ಸುಡೋದೇ. ಅರ್ಥ ಆಯ್ತಾ ಈಗ? ಆದ್ದರಿಂದ ಅವನ ಸಾವಾಸನೇ ಸಾಕು. ಕಲ್ಯಾವೇಶನೇ ಕಲಿನೇ ಬಂದು ಅಂದಮೇಲೆ ಆವೇಶನೇ ಕೇಳಬೇಕೀಗ. ಎಫೆಕ್ಟ್ ಉಳ್ಕೊಂಡಿತ್ತು ಅಂತ ಅರ್ಥ. ಬಲರಾಮ ದೇವರಿಗೂ ಹಾಗೆ ಸುಭದ್ರನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮಾತು ಕೊಡಬೇಕಾದ್ರೆ ಒಳ್ಳೆ ಬುದ್ಧಿ ಇದ್ರೆ ಕೊಡೋಕ್ಕೆ ಸಾಧ್ಯ ಇತ್ತಾ? ಅವನ ಕಾಂಟ್ಯಾಕ್ಟ್ನಿಂದ ಅಸುರಾವೇಶ ಅದು. ಈ ಕೈಕೇಯಿಗೆ ಮಂಥರಿಯ ಸಹವಾಸ ಇತ್ತು. ಎಲ್ಲ ಯೋಚನೆ. ಡಾಕ್ಟ್ರು ಫಸ್ಟ್ ಕೇಳ್ತಾರೆ ಏನು ತಿಂದೆ ಅಂತಲೇ ಶುರು ಮಾಡೋದು. ಹೊಟ್ಟೆ ಏನು ತಿಂದು ಕೈ ಹಿಡ್ಕೊಂಡು. ಅದೇನು ತಿಂದ ಹೋದರೆ ಕೆಟ್ಟದ್ದು ತಿಂದರೆ ರೋಗ ಬರೋ ಚಾನ್ಸ್ ಇಲ್ಲ ಅಂತ ಅರ್ಥ. ಕೆಟ್ಟದ್ದು ತಿನ್ನೋದಿಲ್ಲ, ಕೆಟ್ಟದ್ದು ಕುಡಿಯೋದಿಲ್ಲ, ಕೆಟ್ಟ ಕಡೆಗೆ ಹೋಗೋದಿಲ್ಲ ಅಂದರೆ ಆ ಇಮ್ಯುನಿಟಿ ಫುಲ್ ಇದೆ ಅಂತ ಅರ್ಥ. ಅವನಿಗೆ ಯಾವ ರೋಗನೂ ಹತ್ತಿರ ಬರೋದಿಲ್ಲ. ಎಲ್ಲ ಆ ಕಾಲದಲ್ಲಿಲ್ಲ, ಮುಗಿದ ಮೇಲೆ. ಇದು ಮುಗಿದ ಮೇಲೆ ಬಂದಿರೋದು. ಹೋದ ಮೇಲೆ ಕುತ್ಕೊಂಡ್ಬಿಟ್ಟ. ಬಂದು ಎಚ್ಚರ ಆಗದೆ ಹೋದರೆ ಕೃಷ್ಣ ಮುಂದೆ ಹೋಗ್ಬಿಡ್ತಿದ್ದ. ಎಚ್ಚರ ಆಯ್ತಾಗ ದೇವರು ಎಚ್ಚರ ಮಾಡಿಸ್ತಾ. ಇದೆಲ್ಲ ಪ್ರಸಂಗ ಆಗಬೇಕಾಗಿತ್ತು, ಮಾಡಿಸ್ತಾ. ಏನೋ ಏನೋ ಇದು ಆಯ್ತಾ, ಸಂಧಿಗೆ ಹೋಗ್ಬೇಕಾದ್ರೆ ನೋಡಿದ್ನಲ್ಲ, ಸಂಧಿಗೆ ಹೋಗ್ಬೇಕಾದ್ರೆ ನೋಡಿದ್ದ. ಆಗಿರ್ಬೋದು ಅಂತ ತಿಳ್ಕೊಬಿಟ್ಟು ಏನೋ ಕೇಳೋದಿಲ್ಲ ಅಂತೇಳಿ ಭಾರಿ ಅಟೆಂಪ್ಟ್ ಇದಾಗಿಬಿಟ್ಟ ತಕ್ಷಣ. ಮಾಮಜ್ಞಾಯ ನಿರಯಂ ಅನುತ್ಥಾನಂ ವ್ರಜೇದಿತಿ. ಈ ವಿಷ್ಣು ದ್ವೇಷಕ್ಕೆ ಎಷ್ಟು ಶಿಕ್ಷೆ ಅಂದರೆ ಅನುತ್ಥಾನ ನಿರಯ, ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಆದ್ದರಿಂದ ಹಾಗೆ ಆಗಬಾರ್ದು ಅಂತ ಹಾಗೆ ಮಾಡ್ದ. ಕೃಪಯಾ ವಾಸುದೇವೇನ, ಅದು ಶಾಪ ಕೊಡದಂತೆ ಮಾಡಿ ಉದ್ಧಾರ ಮಾಡ್ದ. ಗಾಂಧಾರಿ ಶಾಪ ತೊಗೊಂಡು ಉದ್ಧಾರ ಮಾಡ್ದ. ಅವಳು ಹೆಚ್ಚಾಗಿತ್ತಲ್ಲ, ಶಾಪ ತೊಗೊಂಡು ಮಾಡ್ದ, ಶಾಪ ಕೊಡದಂತೆ ಮಾಡ್ದ. ಅದು ದೇವ್ರಿಗೆ ತಂದೆ ಇದ್ದು ಅದೆಲ್ಲ ಗೊತ್ತಾಗ ಹಿನೋಸ್ ಎವ್ರಿಥಿಂಗ್. ಆದ್ದರಿಂದ ಅದಕ್ಕೆ ತಕ್ಕಂತೆ ಮಾಡ್ತಾನೆ. ಮಾಮವ ಅಜಾಮಿಣಾದಿಗಳು ತಪ್ಪು ಮಾಡಿಬಿಟ್ಟು ಆಮೇಲೆ ಕರೆಕ್ಟ್ ಆದರು. ತಪ್ಪೇ ಮಾಡದಂತೆ ಊರ್ವಶಿ ಬಂದರೆ ನೋಡಲೇ ಇಲ್ಲ ಅರ್ಜುನ. ತಪ್ಪು ಮಾಡದಂತೆ ಪರಮಾತ್ಮ ಕಾಪಾಡ್ದ. ಅನೇಕ ರೀತಿಯಲ್ಲಿ ಅವ್ರ ಮುಖ ನೋಡಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿ ಅಂತಲ್ಲ. ಅವ್ರ ಯೋಗ್ಯತೆ ಒಂದೇ ರೀತಿ ಇದ್ದಿದ್ದರೆ ಒಂದೇ ರೀತಿ ಮಾಡ್ತಿದ್ದ. ಯೋಗ್ಯತೆ ಒಂದೇ ರೀತಿ ಇಲ್ಲ, ಡಿಫ್ರೆಂಟು. ಆಮೇಲೆ ಒಂದೇ ಥರ ಇಲ್ಲ, ತಾರತಮ್ಯ. ಅದಕ್ಕೆ ಯೋಗ್ಯತಾ ತಾರತಮ್ಯ ಎರಡು ಪದ ಇಟ್ಕೊಂಡಿರೋದು ವಾಯುಸ್ತುತಿಯಲ್ಲಿ ಹೇಳಬೇಕಾದ್ರೆ. ಯೋಗ್ಯತಾ ತಾರತಮ್ಯ, ಯೋಗ್ಯತೆ ಒಂದು ಭಾಗ, ತಾರತಮ್ಯ ಇನ್ನೊಂದು ಭಾಗ. ಶಿಕ್ಷೆನೇ, ಕಳ್ಳನಿಗೆ ಕೊಡೋ ಶಿಕ್ಷೆ ಬೇರೆ, ಮರ್ಡರ್ನರಿಗೆ ಕೊಲೆಗಾರಿಗೆ ಕೊಡೋ ಶಿಕ್ಷೆನೇ ಬೇರೆ. ಇಬ್ಬರು ದುಷ್ಟರೇ. ತಾರತಮ್ಯ, ದುಷ್ಟತೆಯಲ್ಲೂ ತಾರತಮ್ಯ ಇದೆ, ಶಿಷ್ಟರಲ್ಲೂ ತಾರತಮ್ಯ ಇದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಲ್ಲದೆ ಹೋಗಿದ್ರೆ ಎಕ್ಸ್ಪ್ಲೇನ್ ಮಾಡಿ ಬರ್ತಾನೇ ಇರಲಿಲ್ಲ. ಆಚಾರ ಸಿದ್ಧಾಂತ ಇಲ್ಲದೆ ಹೋದರೆ ಪುರಾಣ ಪುಣ್ಯಕಥೆಯಿಂದ ಹಿಡಿದು ನಮ್ಮ ನಿತ್ಯ ಜೀವನದ ಕೆಲಸಗಳನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಇದು ಗೊತ್ತಾದಾಗ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತೆ. ಕೃಪಯಾ ವಾಸುದೇವೇನ ಬೋಧಿತಃ ಶಾಂತ ಮಾನಸಃ. ಕೃಪಯ ಇಷ್ಟೆಲ್ಲ ಮಾಡಿದ್ದು ಕೃಷ್ಣ ಕೃಪೆಯಿಂದ ಮಾಡ್ತಾನೆ. ಆಗ ಹೇಳಿದ ಮೇಲೆ ಶಾಂತ ವಾಸುದೇವೇನ, ಮುಕ್ತಿ ಕೊಡೋ ರೂಪ ಆದ್ದರಿಂದ ವಿಸ್ಮೃತಿಯನ್ನು ತೆಗೆದುಹಾಕಿಬಿಟ್ಟು ಜ್ಞಾನ ಕೊಟ್ಟು ದುರ್ಯೋಧನ ಮೋಹನೂ ತೆಗೆದುಹಾಕಿಬಿಟ್ಟ. ಅದಕ್ಕೆ ವಾಸುದೇವ ಪದ ಉಪಯೋಗಿಸ್ತಾರೆ.
ಶಾಂತಮಾನಸಃ ಶಾಂತವಾಯಿತು. ಪಶ್ಚಾತ್ತಾಭಿತಪ್ತಾತ್ವ ಅವ್ರಿಗೆ ಓಡಾಡಿಬಿಟ್ಟ. ಎಂಥ ಕೆಲಸ ಮಾಡ್ತಿದ್ದೆ ನಾನು, ಇದು ಓಡಾಡಿದ್ದೆ. ನೀನೆಲ್ಲಿ, ದುರ್ಯೋಧನ ಇಲ್ಲಿ, ದುರ್ಯೋಧನಗೋಸ್ಕರ ನಿನ್ನೆ ಶಾಪ ಕೊಡ್ತಿದ್ದಲ್ಲ, ಅವರಿಗೆ ಶಾಪ ಕೊಡಬೇಕು ನ್ಯಾಯವಾಗಿ. ಮೈತ್ರಿಯರು ಯಾರಿಗೆ ಶಾಪ ಕೊಟ್ಟರು? ದುರ್ಯೋಧನೇ ಶಾಪ ಕೊಟ್ಟರು. ಅಂಥದ್ದು ನಿನಕೊಳ್ಳೋಕೆ ಹೊರಟಲ್ಲ ಅಂತೇಳಿ ಓಡಾಡಿಬಿಡ್ತಾರೆ. ಪಶ್ಚಾತ್ತಾಪ ಅಭಿತಪ್ತಾತ್ವ, ಪಶ್ಚಾತ್ತಾಪ ತಪ್ತ ಅಭಿತಪ್ತಾತ್ವ, ಭಾರಿ ಭಾರಿ ದುಃಖ ಪಡ್ತಾರೆ. ತಮೇವ ಶರಣಮ್ಮ, ದಯವಿಟ್ಟು ಕ್ಷಮಿಸಿಬಿಡು, ದಯವಿಟ್ಟು ಅನುಗ್ರಹ ಮಾಡುತ್ತ ಮತ್ತೆ ಮತ್ತೆ ಕೇಳ್ಕೊತಾನೆ. ದೇವರಾಗ ಆಯಿತು, ಯೋಚನೆ ಮಾಡಬೇಡ, ಎಲ್ಲ ಕ್ಷಮಿಸಿದ್ದೇನೆ ಅಂತ ಹೇಳ್ತಾರೆ. ತಸ್ಮೈ ದೇವೋ ಅಭಯಂ ದತ್ವಾ ಪ್ರೇಷಯಿಷ್ಯೆ ಅಮೃತಂ ತವ ದಾತುಂ ಶಕ್ರಮಿತಿ ಪ್ರೋಕ್ತ್ವಾ ಯಯೌ ದ್ವಾರವತೀಂ ಪ್ರಭು. ತಸ್ಮೈ ದೇವಃ ಅಭಯಂ ದತ್ವಾ ಪ್ರೇಷಯಿಷ್ಯೆ ಅಮೃತಂ ತವ ದಾತುಂ ಶಕ್ರಂ ಇತಿ ಪ್ರೋಕ್ತ್ವಾ ಯಯೌ ದ್ವಾರವತೀಂ ಪ್ರಭು. ತಸ್ಮೈ ದೇವಃ ಅಭಯಂ ದತ್ವ, ಯೋಚನೆ ಮಾಡಬೇಡ, ಕ್ಷಮಿಸಿದ್ದೆ, ಅಭಯವನ್ನು ಕೊಟ್ಟುಬಿಟ್ಟು ಏನು ಭಯ, ಇಷ್ಟು ಪಾಪ ಬಂತಲ್ಲ, ಏನಾಗಬೇಕು ಅಂದರೆ ಯೋಚನೆ ಮಾಡಿ, ಸರ್ವಧರ್ಮ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ತೋರಿಸ್ತೆ. ಅದರಿಗೆ ತೋರಿಸ್ಬಿಟ್ಟು ಇದು ಅಪರೋಕ್ಷಗಳಿಗೆ ಬಂಧಕ ಇಲ್ಲ, ಆದರೆ ಸೋತ್ತವ ದ್ರೋಹಣೆ ಬಂಧಕ, ಸರ್ವೋತ್ತಮನ ದ್ರೋಹ ಕೇಳಬೇಕಾ, ಬಂಧಕ ಆಗ್ತಾಯಿತ್ತು. ಕ್ಷಮಿಸ್ತೆ ಪರಮಾತ್ಮ. ಆಗ ನಮಗೆ ಪಾಪಕರ್ಮ ಸಹಿಸುವವರೇ ಅರ್ಥ ಆಗುತ್ತೆ. ತಮೇವ ಶರಣಮಯವಾದ ಮೇಲೆ ಒಂದು ಮಾತು ಹೇಳಿದ ಕೃಷ್ಣ, ನೀನು ಅಮೃತ ಕಳಿಸ್ಕೊಡ್ತೀರಿ ಅಂತ ಹೇಳಿದ. ಅಮೃತಂ ಪ್ರೇಷಯಿಷ್ಯೇ ತವ, ಅಮೃತವನ್ನು ಕಳಿಸ್ತೀರಿ ಅಂತ ಹೇಳಿದ. ಅವನೇನು ಕೇಳಿಲ್ಲ, ಕೃಷ್ಣನೇ ಹೇಳಿಬಿಟ್ಟು ಅವ್ರು ಕಳಿಸ್ತೀರಿ ಅಂತೇಳಿ. ದಾತುಂ ಶಕ್ರಂ ಮಿತಿ, ಯಾರ ಮೂಲಕವರಲ್ಲ, ಇಂದ್ರದೇವ್ರ ಮೂಲಕ ಕಳಿಸ್ತೇನೆ, ಅಮೃತ ಕಳಿಸ್ತೇನೆ, ಇಂದ್ರದೇವ್ರ ಮೂಲಕನೇ ಕಳಿಸ್ತೀರಿ ಅಂತ ಹೇಳಿದ. ಅರ್ಥ ಆಯ್ತಾ ಈಗ? ಶಕ್ರಮಿತಿ ಪ್ರೋವಾಚ ಪ್ರೋಕ್ತ್ವಾ ಯಯೋ ದ್ವಾರವತೀಂ ಪ್ರಭು ಹೇಳಿಬಿಟ್ಟು ದ್ವಾರಕ್ಕೆ ಹೊರಟುಬಿಟ್ಟ. ಇದು ಭಾಳ ತಮಾಷೆ ಆಗುತ್ತೆ. ಈಗ ಇದರಲ್ಲೇ ಯಾವುದೋ ಕಾಲಕ್ಕೆ ಏನೇನೋ ಇನ್ಸಿಡೆಂಟ್ ನಡೆದೋಗ್ಬಿಡುತ್ತೆ. ಅಲ್ಲಿ ಹೇಳ್ತಾರೆ, ಅಥಾದಿದೇಶ ದೇವೇಶಂ ವಾಸುದೇವೋ ಅಮೃತಂ ಮುನೇಃ ದೇಹೀತಿ ವಂಚಯಿಷ್ಯಾಮಿ ಇತ್ಯಾಹ ಸೋಪಿ ಕ್ಷಮಾಪಯನ್. ಅಥಾ ಆದಿದೇಶ ದೇವೇಶಂ ದೇವರಾಜಂ ಇಂದ್ರಂ ವಾಸುದೇವ ಅಮೃತ. ನೋಡಿ, ವಾಸುದೇವ ಅಮೃತ ಅಂದರೆ ಮೋಕ್ಷ. ವಾಸುದೇವ ಅಮೃತ ಕೊಡೋರಾದರೆ ವಾಸುದೇವ ಮತ್ತೆ ಪದ ಉಪಯೋಗಿಸಿದರು. ವಾಸುದೇವ ಅಮೃತಂ ಮುನೇಹೇ ದೇಹೀತಿ, ಅವ್ರಿಗೆ ಮಾತು ಕೊಟ್ಟು ಬಂದಿದ್ದಾರೆ, ನೀವು ಅಮೃತ ಕೊಡಿ ಅಂತ ಹೇಳಿದರು. ಕಷ್ಟೋಡಿಯನ್ನು ಅವರ ಹತ್ರ ಅಮೃತಕ್ಕೆ, ಅಮೃತ ಮತನಕ್ಕೆ ಯಾರು ಮೇಯ್ನ್ ಇಂದ್ರದೇವರೇ, ಅವ್ರ ಹತ್ರ ಇದೆ. ಈಗ ಅಮೃತ ಕೊಡು ಅಂತ ಹೇಳಿದ ತಕ್ಷಣ ಅವ್ರೇನು ಮಾಡಿದರು, ಮತ್ತೆ ಹೇಳಿದ್ದಾರೆ ಇಂದ್ರ ಮೂಲಕ ಕಳಿಸ್ತೀನಿ ಅಂಥೇಳಿ. ದೇಹೀತಿ ವಂಚಯಿಷ್ಯಾಮಿ. ಆಗಿದ್ದರೇನು ಮಾಡಿ, ಇಲ್ಲ ದಯವಿಟ್ಟು ಅನುಮತಿ ಕೊಡಬೇಕು, ನಾನು ಅಮೃತ ಕೊಡೋದಿಲ್ಲ ಆತನಿಗೆ, ಗೊತ್ತಾಯ್ತಾ, ಕ್ಷಮಿಸಿಬಿಡು, ನಾನು ಅನುಮತಿ, ಯಾಕೆ ದೇವತೆಗಳೇ ಅದು ಕಾರಣ ಹೇಳ್ತಾರೆ ಯಾಕೆ ಅಂಥೇಳಿ, ಅದಕ್ಕೆ ನೀನು ಕ್ಷಮಿಸಬೇಕು, ನಾನು ಬಿಟ್ಟು ಅವನು ಕುಡಿದಂತೆ ಮಾಡ್ತೀನಿ, ಅನುಗ್ರಹ ಕೊಡು, ಆಯಿತು ಮಾಡು ಅಂತ ಹೇಳಿಕೊಟ್ರು. ದತ್ತ ಇತ್ಯಾಹ ಸೋಪಿ ಕ್ಷಮಾಪಯನ್, ಆಯಿತು ಅಂತ ಹೇಳಿದ್ರು. ಓಂ ಇತ್ಯುಕ್ತ, ಹಾಗೆ ಮಾಡು ಅಂತ ಹೇಳಿಬಿಟ್ಟು ಭಾಗವತ ತಸ್ನೇಹಾತ್ ಸ ಶಚೀಪತಿ. ಇಂದ್ರದೇವರು ಇನ್ನೂ ಜಾಸ್ತಿ ಪ್ರೀತಿ, ದೇವತೆಗಳು ತಾನೇ ಅವರು, ದೇವಋಷಿ ಪಿತೃಪದರಹ ಮುಕ್ತಾಸ್ತು ಪಂಚಥ. ಆದ್ದರಿಂದ ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದರು. ಸಹ ಶಚೀಪತಿ, ಶಚೀಪತಿಯಾದ ಇಂದ್ರದೇವರು ಹೊರಟರು, ಅಮೃತ ತೊಗೊಂಡೇ ಹೊರಟರು. ಹೇಗೆ ಹೊರಟರು ಗೊತ್ತಾ, ಅಮೃತ ಒಯ್ದಿರ್ಬೇಕಂತ ಕುಡಿಬಾರ್ದು, ಹಾಗೆ ಮಾಡಿದರು. ಹೇಗೆ ಅಂದರೆ ಸುಜುಗುಪ್ಸಿತ ಮಾತಂಗವೇಷ ಭೂತ್ವಾ ಮುನಿಂ ಯಯೌ. ಸುಜುಗುಪ್ಸಿತ ಮಾತಂಗವೇಷ ಭೂತ್ವಾ ಮುನಿಂ ಯಯೌ. ಮಾತಂಗವೇಷ ಅಂದರೆ ಶಪಾಕರ ವೇಷ, ಶುರಿಚೈವ ಶಪಾಕೇಚ ಪಂಡಿತ ಸಮದರ್ಶಿನಃ ಅಂತ ವೇಷ. ಅದು ಬರೀ ಜುಗುಪ್ಸೆ ಬದಲೇ ಮಾತಂಗ ವೇಷ. ಅದರಲ್ಲೂ ಕೂಡ ಅಸಹ್ಯ ಹುಟ್ಟಿಸೋದು, ಅದರಲ್ಲಿ ಬರೀ ಭಾರಿ ಅಸಹ್ಯ ಹುಟ್ಟಿಸೋ ವೇಷ. ಭಯಾನಕ ಹೋಗ್ಬಿಟ್ರೆ ಯಾರು ಮಳಿಯಲ್ಲಿ ಕಾಫಿ ಕೊಡ್ತೀರಿ, ಟೀಗೆ ಹಾಲು ಕೊಡ್ತೀರಿ ಅಂತ ಹೇಳ್ತಾರೆ, ತೊರೆ ಕೊಟ್ಟರೆ ಬೇಡವಾರಾಯ ಅಂತಾರಲ್ಲ. ಹಾಗೆ ಕೊಳಕು ಅಂದರೆ ಕೊಳಕು, ಕೊಳಕು ಅಂತ ತಿಳ್ಕೊಳ್ಳಿ, ಕೊಳಕು ರೂಪ, ಭಯಂಕರ ಕೊಳಕು ವೇಷ ಹಾಕ್ಕೊಂಡ್ಬಿಟ್ಟು ಅದು ಅಮೃತ ಪಾತ್ರೆಗಳು ಬಂದಿದ್ದಾರೆ. ಊತ್ವಾ ಮುನಿ ಹತ್ರ ಹೋದರು. ಅದು ಇಂದ್ರ ರೂಪದಿಂದ ಬಂದಿದ್ದರೆ ಬೇರೆ ಮಾತು, ಇಂದ್ರ ರೂಪದಿಂದ ಬಂದಿಲ್ಲ, ಇಂಥ ವೇಷ ಹಾಕ್ಕೊಂಡ್ಬಂದಿದ್ದಾರೆ. ಮೂತ್ರ ಸ್ರೋತಸಿ ಸೌಧಂಚ ನಿಧಾಯ ಕಲಶಂಯಸಿ. ಹೇಗೆ ಗೊತ್ತಾ, ಇನ್ನೇನು ಮೂತ್ರ ಹಾಗೆ ಇಟ್ಕೊಂಡು ಹೀಗೆ ಬಂದಿದ್ದಾರೆ. ಕೆಲವು ದುರಭ್ಯಾಸ, ಕೆಲವು ಭಾರಿ ದುರಭ್ಯಾಸ, ಯಾವಾಗಲೂ ಕೆರ್ಕೋತಾ ಇರ್ತಾರೆ ಬೈಗಿರಿನ, ಅದರಿಂದ ಕೊಡ್ಲಿಕ್ಕೆ ಬರ್ತದೆ, ಸಿಟ್ಟು ತೊಗೊಳಕ್ಕೆ ಬರಲ್ಲ, ಆಗ ಅಸಹ್ಯ ಬಿಡೋದು. ಇದು ಅಲ್ಲಲ್ಲ, ಮೂತ್ರ ಸ್ರೋತಸಿ, ಈ ಮೂತ್ರ ಎನ್ನಿವ, ಅದ್ರಲ್ಲಿ ಅದು ಆ್ಯಕ್ಚುಲಿ ಅಮೃತ ಅಲ್ಲ, ಮೂತ್ರ ಅಂತ ತಿಳ್ಕೋಬೇಕು. ಆ ರೀತಿ ಬಂದು ಮೂತ್ರ ನಿಜವಾಗ್ಲೂ ಅಲ್ಲ. ಅದು ನಮಗೆ ಆಶ್ಚರ್ಯ. ಇಂದ್ರದೇವರೇ ಸುರಮೋಹನ ಮಾಡ್ತಿದ್ದಾರೆ. ಯಾರಿಗೆ ಯೋಗ್ಯತೆ ತೊಗೊಳ್ಬಾರಕ್ಕೋಸ್ಕರ ಜ್ಞಾನಪೂರ್ವಕ ಮೋಹ ಮಾಡಿ ಕೆಲಸ ಇದೆ. ಅಂದರೆ
ಹಸರಮೋಹನ ದೇವರು ಮಾಡ್ತಾರೆ, ವಾಯುದೇವರು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ಬೇರೆ ದೇವತೆಗಳು ಕೂಡ ಏನು ಮಾಡ್ತಾರೆ, ಒಮ್ಮೊಮ್ಮೆ ಮೋಹಾದಿಗಳನ್ನು ಮಾಡ್ತಾರೆ. ಮನೆಯಲ್ಲಿ ಮಕ್ಕಳಿಗೆ ಮೋಹ ಮಾಡೋದಿಲ್ಲ, ಏನೋ ಕೇಳ್ತಾರೆ ತಿನ್ನಬಾರದು ಪದಾರ್ಥ, ಅಯ್ಯೋ ಬಂದು ಗುಬ್ಬಿ ಕಚ್ಕೊಂಡು ಹೋಯ್ತು, ಕಾಯಿಗೆ ಹೋಯ್ತು ಅಂತ ಹೇಳಿಬಿಡ್ತಾರೆ, ಹಿಂದೆಲ್ಲೇ ಉಟ್ಕೊಂಡ್ಬಿಡ್ತಾರೆ, ಮಿಸ್ ಆಯಿತು ಅಂತಾರೆ. ಹೀಗೆಲ್ಲ ನಾಟಕ ಮಾಡ್ತಾರೆ. ಆ ಮಗು ಕೊಡಬಾರ್ದು, ಕೊಟ್ಟರೆ ಕೆಟ್ಟದಾಗುತ್ತೆ, ಅವನು ಬೊಂಡ ತಿಂದುಬಿಟ್ರೆ ಫಜಿತ ಆಗುತ್ತೆ ಅಂತೇಳಿ ಬಚ್ಚಿಡ್ತಾರೆ ಅದನ್ನು. ಅದು ಮೋಹ ಮಾಡಿದವ್ರು ಏನಾಗುತ್ತದ, ಭಾರಿ ಪ್ರಾಮಾಣಿಕವಾಗಿ ಕೊಟ್ಬಿಟ್ರೆ ಮಗು ಸತ್ತೋಗುತ್ತೆ ಅಂತೇಳಿ. ಅದರಿಂದ ಮೋಹದ ಕಾನ್ಸೆಪ್ಟ್ ಬಿಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಒಪ್ಪಲೇಬೇಕು ಅದನ್ನು. ಅಥಾದಿದೇಶ ದೇವೇಶಂ ವಾಸುದೇವೃತಂ ಮುನೇಃ ದೇಹೀತಿ ವಂಚಯಿಷ್ಯಾಮಿ ಇತ್ಯಾಹ ಸೋಪಿ ಕ್ಷಮಾಪಯನ್ ಓಮಿತ್ಯುಕ್ತಃ ಭಗವತ ತಸ್ನೇಹಾತ್ ಸಹ ಶಚೀಪತಿ ಸುಜುಗುಪ್ಸಿತ ಮಾತಂಗವೇಷಃ ಭೂತ್ವಾ ಮುನಿಂ ಯಯೌ. ಹೋಗಿ ಮುನಿ ಹತ್ರ ಹೋದರು. ಸುಮ್ಮನೆ ಹೋಗಬಾರ್ದೆ. ಮೂತ್ರಸ್ರೋತತಿ ಸೌಧಂ ಅಂದ್ರೇನೋ ಸುಧಾ ಸೌಧ, ಅಮೃತದ ಪಾತ್ರೆ ಅಂತ ಅರ್ಥ. ಸುಧಾ ಸೌಧದ ಪಾತ್ರೆಯನ್ನು ನಿಧಾಯ ಕಲಶಂ ವಶಿ ಮೂತ್ರಯನ್ನಿವ ತಂಪ್ರಾಹ ವಾಸುದೇವ ಸುಧಾಭಿಮಾಂ. ಋಷಿಗಳೇ, ವಾಸುದೇವ ನಿಮ್ಗೆ ಹೇಳಿದಂತೆಲ್ಲ ಅಮೃತ ಕೊಡ್ತೀನಿ ಅಂಥೇಳಿ ಕಳಿಸಿದ್ದಾರೆ, ತೊಗೊಳ್ಳಿ ಅಂತ ಕೊಡ್ತಿದ್ದಾರೆ. ಏನು ಮಾಡಬೇಕು ಅವ್ರು ತೊಗೊಂಡು? ಅಸಹ್ಯ ಬಂದೋಯ್ತು. ವಾಸುದೇವ ಕೊಟ್ಟಿದ್ದನ್ನು ತೊಗೊಳ್ಳಿ ಅಂತ ಹೇಳಿದ್ರು. ಹಾಂ, ಎಲ್ಲಿದೆ ಅದು? ಅದೇ ಮೂತ್ರ, ಅದು ಇನ್ನೊಂದು ಪಾಠ. ಅರ್ಥ ತಾತ್ಪರ್ಯ ಒಂದೇ ಆದರೂ ಕೂಡ ಪದಗಳು ಬೇರೆ. ಅಲ್ಲಿ ಏನಾಗಿದೆ, ಅಧ ಅಂದರೆ ಕೆಳಗೆ ಅಂತ ಅರ್ಥ, ಇಲ್ಲಿ ಸೌಧ ಅಂದರೆ ಸುಧೆಯ ಪಾತ್ರೆ ಅಂತ ಅರ್ಥ. ಹಾಂ, ನೀವು ಹೇಳಬೇಕು, ಹೋಗಿ ನೋಡ್ಬೇಕಾಯ್ತಲ್ಲ, ಅವತ್ತು ಯಾಕೆ ನೋಡಲಿಲ್ಲ ಅಂತೇಳಿ. ಅವತ್ತಾಗಿಲ್ಲ, ಅದು ಮುಖ್ಯ, ಅವತ್ತಾಗಲಿಲ್ಲ. ಎಷ್ಟೋ ಜನ ಹೇಳಿದ್ನಲ್ಲ, ಗೊತ್ತಿದ್ದೇ ದೊಡ್ಡ ತಪ್ಪು ಮಾಡ್ತಾರೆ, ಸಣ್ಣ ಪುಟ್ಟ ತಪ್ಪು ಮಾಡೋದಿಲ್ಲ, ಭಾರಿ ದೊಡ್ಡ ತಪ್ಪು ಮಾಡ್ತಾರೆ ಗೊತ್ತಿರೋರು. ಅರ್ಥ ಆಯ್ತಾ? ಆದ್ದರಿಂದ ಅದಕ್ಕೆ ವಿಸ್ಮೃತಿ ಎಂಬುದು ತಪ್ಪಿದ್ದಲ್ಲ. ಅದೇ ಹೌದೌದು, ಹೇಳಿ ಎಲ್ಲ ಬರುತ್ತೆ, ಎಲ್ಲ ನೋಡಿ, ಎಲ್ಲ ಕೇಳಿ. ಮೂತ್ರ ಎನ್ನಿವ ತಂಪ್ರಾಹ ವಾಸುದೇವ ಸುಧಾಮಿಮಾಂ ಮಹರ್ಷೇ ಪ್ರೇಷಯಾಮಾಸ ಪವಾರ್ಥೇ ತತ್ಪಿಬೇತಿ ಚ. ಮಹರ್ಷಿಯೇ ಕಳಿಸ್ಕೊಟ್ಟಿದ್ದಾರೆ, ನಿಮಗೆ ಕಳಿಸ್ಕೊಟ್ಟಿದ್ದಾರೆ, ದಯವಿಟ್ಟು ಕುಡಿಬೇಕು. ಬಿಡಿ, ಏನು ಮಾಡೋದು ಪಾಪ, ಅಸಹ್ಯ ಬಂದೋಗ್ಬಿಟ್ಟಿದೆ ಅಂತಿದ್ದಾರೆ, ಸಾಧ್ಯ ಇಲ್ಲ. ಪೇತಿ ಚ ಸಹ ಮೂತ್ರಮಿತಿವತ್ವಾ, ಮೂತ್ರನೇ ಇದು ಅಂತ ತಿಳ್ಕೊಂಡ್ಬಿಟ್ಟು ಬೈದು ಬಿಡ್ತಾರೆ. ಯಾಹೀತೆ ಮದ್ದು ಹೊರಡ ಕಡೆಗೆ ಅಯೋಗ್ಯ ಬೈತಾರಲ್ಲ, ಮೊದಲು ಹೋಗಿ ಬಡೀಲಿ ಬರೋರಿಗೆ ಹೋಗಿ ಅಡ್ಡ ಎತ್ಕೊಂಡ್ಬಿಟ್ಟು ಸಿಟ್ಟು ಬರುತ್ತೆಲ್ಲ ಆ ಥರ ಹೋಗಿಬಿಟ್ಟು ಅದು ಭರ್ತ್ಸಯನ್ ಏನು ಮಾಡಿದರು, ಬೈದರು, ಗದರಿದರು. ಅಯೋಗ್ಯ, ನನ್ನ ಎಷ್ಟು ಮಡಿ ನಾವು ಗೊತ್ತಾ, ನಮ್ಮ ಋಷಿ ತಂದು ನಿಮ್ಮ ಮೂತ್ರ ಕೊಡೋಕೆ ಬರ್ತಿದ್ಯಾ ಅಮೃತ ಅಂತ ಹೇಳಿಬಿಟ್ಟು ನಾಚಿ ಬೈದಾಗಿ ಕಳಿಸಿಬಿಟ್ರೆ ಪಾಪ. ಅವ್ರು ಹೇಗೆ ಸತ್ತ ಹೊರಟರು ಪಾಪ, ಅಷ್ಟು ಬೇಕಾಗಿತ್ತು ಅವ್ರಿಗೆ. ಹೊರಟರು ವತ್ಸಯನ್ ಪೂರ್ತಿನೇ. ವಂಚಯಿತ್ವೈವ ತಂ ಶಕ್ರೋ ಯೋ ಪ್ರೀತಃ ಸ್ವಬಾಲಯಂ. ಅವ್ರ ಕೆಲಸ ಮುಗೀತು, ಕೃಷ್ಣನ ಮಾತು ಮುಗೀತು, ಇವ್ರ ಕೆಲಸನೂ ಮುಗೀತು, ಕೊಡಲಿಲ್ಲ. ಪ್ರೇಷಯಿತ್ವೈವ ವಂಚಯಿತ್ವೈವ ತಂ ಶಕ್ರಃ ಯಯೌ ಪ್ರೀತಃ ಸ್ವಬಾಲಯಂ. ಭಾಳ ಖುಷಿಯಿಂದ ಸ್ವರ್ಗಕ್ಕೆ ವಾಪಸ್ ಹೋಗ್ಬಿಟ್ರು. ಅಸಾಧಾರಣಮನ್ನಂ ಹಿ ದೇವಾನಾಂ ಅಮೃತಂ ಸದಾ. ಯಾತಕ್ಕಂದ್ರೆ ಕಾಡುತ್ತಾರೆ, ದೇವತೆಗಳು ಏನಂತ ಕರೀತಾರೆ, ಅಮೃತಾಂಧಸಃ ಅಂತ ಹೆಸರು ಅವರಿಗೆ, ಅಮೃತಕೋಶದಲ್ಲೇ ಬರುತ್ತೆ. ದೇವಾಹ ಅಮೃತಾಂಧಸಃ. ಅಮೃತ ಸ್ಪೆಷಲ್ ಅನ್ನ ಅವರಿಗೆ. ವೆಜ್ ಅಂತ ಕರೆಯೋದೆಲ್ಲ ಆ ಟೈಪ್, ವೆಜ್ ನಾನ್ ವೆಜ್ ಹಾಕಿ ಕರೀತಾರೆ. ಅಮೃತ ಅಂದರೆ ಅಮೃತ ಅಷ್ಟೇ ತೊಗೊಳ್ಳೋದು, ಬೇರೆ ಆಹಾರ ಇಲ್ಲ. ಅದಕ್ಕೆ ಅವರು ಅಮರರವರು, ಮುಪ್ಪು ಇಲ್ಲ, ಜ್ವರ ಇಲ್ಲ, ಸಾವು ಏನೂ ಇಲ್ಲ, ಆ ಥರ ಇರ್ತಾರೆ. ಅಸಾಧಾರಣಮನ್ನಂ ಹಿ ದೇವಾನಾಂ ಅಮೃತಂ ಸದಾ. ದೇವತೆಗಳು ಅಮೃತ ಅಸಾಧಾರಣವಾದ ಅನ್ನ. ಅದು ಇನ್ನೊಬ್ಬರು ತೊಗೊಂಡ್ಬಿಟ್ರೆ ಏನಾಯ್ತು, ಅಲ್ಲಿಗೆ ಅಸಾಧಾರಣ ಆಗಲಿಲ್ಲ. ಆಗೋದು ಅಸಾಧಾರಣ ಆಗಲೇ ಇಲ್ಲ. ಕೆಲವು ಪೋಸ್ಟ್ಗಳು ಕೆಲವು ರಿಸರ್ವ್ಡಪ್ಪ ಒಬ್ಬರಿಗೀಗ. ಒಂದು ಲೆಕ್ಚರ್ ಪೋಸ್ಟ್ ಇನ್ ಇಂಗ್ಲೀಷ ಯಾವುದೋ ಒಂದು ಪದ್ಧತಿ ಅವನಿಗೆ ಕೊಡಬೇಕಾದ್ರೆ ಎಕ್ಸೆಪ್ಷನ್ ಅದು ಒಂದು ಕೊಟ್ಬಿಟ್ರೆ ಏನಾಗುತ್ತೆ, ನೇಮ ಹೋಗಿಬಿಡತ್ತೆ. ಕೆಲವಕ್ಕೆ ಅಪವಾದ ಇರುತ್ತೆ, ಕೆಲವು ಅಪವಾದ ಇರೋದಿಲ್ಲ. ಕೆಲವಕ್ಕೆ ಎಲ್ಲಿ ಯಾವ ಎಕ್ಸೆಪ್ಷನ್ ಕೊಟ್ಟರು ಕೂಡ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆ ಸಬ್ಜೆಕ್ಟ್ ನೋಬ್ಲಾಗ್ಲಿಕ್ಕೆ ಬರೋ ಚಾನ್ಸೇ ಇಲ್ಲ. ಆ ಪೋಸ್ಟಿಂದ ಕನ್ವರ್ಟ್ ಮಾಡಬೇಕು ಫಸ್ಟ್ ಇವರು, ಆಮೇಲೆ ಕೊಡಬೇಕು ಹೊರತು ಆ್ಯಸ್ ಇಟ್ ಈಸ್ ಮಾಡಿದರೆ ಇನ್ವ್ಯಾಲಿಡ್. ಅದು ಅದಿರೋ ಪೋಸ್ಟ್ ಹೇಗೆ ಅಂದರೆ ಅನಧಿಕ ಟೈಪಿಸ್ಟೇ ಟೈಮಿಂಗೇ ಬರೋದಿಲ್ಲ. ಟೈಪಿಸ್ಟ್ ಪೋಸ್ಟಿ ಮಾಡಿದರೆ ತಪ್ಪದು, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅನರ್ಹರಿಗೆ ಕೊಡಬಾರ್ದು ಅಂತ ಇದೆ. ಅನ್ಯಪೀತಿ ತತಸ್ತಸ್ಯ ದೇವಾನಾಂ ಪರಮಾಪ್ರಿಯ. ಉಳಿದವರು ಅದನ್ನು ಕುಡಿಯೋದಕ್ಕೆ ದೇವತೆಗಳು ಇಷ್ಟಪಡೋದಿಲ್ಲ. ಆದ್ದರಿಂದ ಏನು ಮಾಡಿದರು ಅವರು, ಕೃಷ್ಣನ ಮಾತಿಗೆ ಹೇಳಿಬಿಟ್ಟು ಮಾಡಿದರು. ಆತ್ಮದತ್ತ ಪ್ರಸಾದಾಚ್ಯ ಸ್ವಾಪರಾಧಾತ್ ಪ್ರಚಾಲಿತೆ ಉದ್ವಂಕೆ ವಾಸುದೇವಸ್ತು ಯುಕ್ತಮಿತ್ತೇವ ಮನ್ಯತೆ. ಆತ್ಮದತ್ತ ಪ್ರಸಾದಾಚ್ಯ ಸ್ವಾಪರಾಧಾತ್ ಪ್ರಚಾಲಿತೆ.
ಉದಂಕೆ ವಾಸುದೇವಸ್ತು ಯುಕ್ತಂ ಮಿತ್ತೇವ ಮನ್ಯತೆ. ಆಗ ಕೃಷ್ಣನ ಅನುಗ್ರಹ ಮಾಡಿಕೊಟ್ಟ, ಆದರೆ ಸ್ವಾಪರಾಧಾತ್ ಪ್ರಚಾಲಿತೆ, ತಮ್ಮ ತಪ್ಪಿನಿಂದ ಕಳ್ಕೊಂಡ್ರು ಅವರು, ಋಷಿಗಳು ತಪ್ಪಿನಿಂದ ಕಳ್ಕೊಂಡ್ರು. ಆದ್ದರಿಂದ ಕೃಷ್ಣ ಏನು ಮಾಡ್ದ, ಓಕೆ ಅಂದ್ಬಿಟ್ಟ, ಅಷ್ಟೇ ಒಪ್ಪಿಟ್ಬಿಟ್ಟ. ಇವ್ರ ತಪ್ಪು ಏನು ಅಂತ ಕೇಳಿದರೆ ಅರ್ಥ ಮಾಡ್ಕೋಬೇಕು. ನಾನು ಅಮೃತ ಕಳಿಸ್ತೇನೆ, ಇಂದ್ರದೇವರ ಕೈಯಲ್ಲೇ ಕಳಿಸ್ತೇನೆ ಕೃಷ್ಣ ಹೇಳಿದ ಮೇಲೆ ಇವರು ಸಂದೇಹ ಪಟ್ಟೆ ತಪ್ಪಾಯಿತು. ಅರ್ಥ ಆಯ್ತಾ? ಈಗ ಧರ್ಮರಾಜ ಸಂದೇಹ ಪಟ್ಟಾಗಾಯಿತು. ಆ ಸುಳ್ಳು ಹೇಳಬೇಕಲ್ಲ ಅಂತ ಆತ, ಮೂತ್ರ ಕುಡಿಬೇಕಲ್ಲ ಅಂತ ಇವರು. ಮೂತ್ರ ಅಲ್ಲ, ಅದು ಸುಳ್ಳು ಅಲ್ಲ. ಕೃಷ್ಣ ಹೇಳಿದ ಅಶ್ವತ್ಥಾಮಹತ ಸುಳ್ಳಲ್ಲ, ಇದು ಮೂತ್ರನೂ ಅಲ್ಲ. ಏನಾಗಿದೆ ಇಲ್ಲಿ, ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಹೀಗಾಗಬಾರ್ದು, ಅದು ಭಾಳ ಇಂಪಾರ್ಟೆಂಟು. ಇದು ನಮಗೆ ಕಷ್ಟ ಕೇಳ್ಬೋದು. ಈಗ ಅಲ್ಲ ಪಾಪ ಮುನಿಗೆ ಅಷ್ಟು ಅಸಹ್ಯ ಏನು ಮಾಡೋಕ್ಕಾಗ್ತದೆ ಅಂತ ಕೇಳಿದರೆ ಹಾಗಲ್ಲ. ಅದು ಪಾಯಿಂಟ್ ಇರೋದು ಏನು ಗೊತ್ತಾ, ಕೃಷ್ಣ ಹೇಳಿದ್ದಾನೆ ಇಂದ್ರದೇವರೆಲ್ಲ ಕಳಿಸ್ತೀನಿ, ಅಮೃತ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಕೃಷ್ಣನ ಮಾತು ಅಂದರೆ ಏನು, ಅಲ್ಟಿಮೇಟ್. ಅದು ಅಲ್ಟಿಮೇಟ್. ಅದೇನು ನೋಡಬಾರ್ದಾಗಿತ್ತು ಅವ್ರು. ಮೂತ್ರನೇ ಅಲ್ಲಿ ಕುಡಿತೀನಿ ಆಯಿತಾ ನಾನೀಗ. ಕೃಷ್ಣ ಯಾಕೆ ಹೇಳ್ತಾನೆ, ಕೆಲವರು ಹೇಳೋದು ಅಲ್ಲ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿರುವಾರ ಅಂದರೆ ಅದು ನಾವು ಏಕಾಂತಲ್ಲಿ ಒಂದು ಮಾತು ಹೇಳಿರ್ತಾರೆ, ಇನ್ನೊಬ್ರು ಕೇಳಿಸ್ಕೊಳ್ಳೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಈಗ ಕೆಲವು ಏನಾಗೋ ಚಾನ್ಸ್ ಇದೆ. ಕೃಷ್ಣ ಏನೋ ಹೇಳಿದ ಯಾರೋ ದೈತ್ಯರಿಗೆ ಕೇಳಿಸ್ಕೊಂಡು ತಂದಿರುವ ಅನ್ಬೋದು. ಇಲ್ಲ, ಕೃಷ್ಣನ ಮಾತು ಅಂದರೆ ಯಾವ ದೈತ್ಯ ಪ್ರವೇಶಕ್ಕೆ ಅವಕಾಶ ಇಲ್ಲ. ರಿಜಿಸ್ಟರ್ಡ್ ಇದ್ದಾಗೆ ಅದನ್ನು ನಂಬಲಿಲ್ಲ ಇವರು. ಅದೇ ತಪ್ಪಾಯಿತು. ಅದು ಧರ್ಮರಾಜ ಅದೇ ತಪ್ಪು ಮಾಡಿತ್ತು. ಅದಕ್ಕೆ ನರಕದರ್ಶನ ಆಯಿತು ಅವ್ರಿಗೆ. ಬಂದಾಗ ನರಕದರ್ಶನ ಆಗುತ್ತೆ. ಆದ್ದರಿಂದ ದೊಡ್ಡವ್ರನ್ನ ಹೇಗೆ ನಂಬಬೇಕು ಅಂತ ತೋರಿಸ್ತಾರೆ. ಇವತ್ತು ನಮ್ಮ ಯಾತಕ್ಕೆ ನಮಗೆ ಎಷ್ಟೋ ಸಾಧನೆ ಆಗ್ತಾಯಿಲ್ಲ ಅಂದರೆ ವಾಯುಸ್ಥಿತಿ ಬಗ್ಗೆ ಮಹಿಮೆ ಹೇಳಿದ್ದಾರೆ. ಸರ್ವಮೂಲದ ಬಗ್ಗೆ ಒತ್ತಿ ಹೇಳ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ಎಷ್ಟು ಜನ ಹೇಳ್ತಾರೆ, ಮುಕ್ತಾರೆ ಅದನ್ನು. ನಂಬಿಕೆ ಬಂದಿಲ್ಲ, ಆದ್ದರಿಂದ ಎಫೆಕ್ಟ್ ಆಗೋದೆ. ಆ ನಂಬಿಕೆ ಇರಬೇಕು. ಶ್ರದ್ಧಾ ಹಿ ಪರಮಾಗತಿ. ದೇವರ ಮಾತಿನಲ್ಲಿ ನಂಬಿಕೆ ಇಲ್ಲದವ್ರು ಇನ್ಯಾರು ಮಾತನ್ನು ನಂಬೋದು? ಇವರೀಗ ಕಂಡ್ಕೊಂಡವ್ರ ಮಾತನ್ನು ನಂಬ್ತಿರ್ತಾರೆ, ದೇವ್ರ ಮಾತನ್ನು ನಂಬದೆ ಹೋಗಿಬಿಡ್ತಾರೆ. ಅದರ ಫಲ ಇದು. ಅದು ಒಪ್ಕೊಂಡ್ರು ಉದಂಕ. ಗೊತ್ತಾಯಿತು ನಾನೇ ತಪ್ಪು ಮಾಡಿದೆ. ಅಷ್ಟು ಹೇಳಿದ ಮೇಲೆ ಒಪ್ಪಲೇಬೇಕಾಗಿತ್ತು, ಬೇರೆ ದಾರಿ ಇಲ್ಲ. ಸ್ವಾಭಾರ ಹಾಂ ಹೇಳಿ. ಹಾಂ ಏನಿದೆ? ಹೌದು, ಸದಾ ಅಮೃತ. ಸದಾ ಅಮೃತ. ಹಾಂ ಅಂದರೆ ಹೌದು, ಅದೇ ಮೇನ್ ಫುಡ್ ಅವರಿಗೆ. ಹೌದು 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 ಅದೇ ರುಚಿ ಫುಡ್. ಅದೀಗ ಔಷಧಿಯಾಗಿ ತೊಗೋಬೇಕಾಗಿಲ್ಲ, ಫುಡ್ ಅದು. ಮೊದಲೇನು ಹೇಳಿದ್ದ, ಕೆಲವು ಪದಾರ್ಥ ಇರ್ತವೆ, ಅದು ಔಷಧಿ ಆಮೇಲೆ ತೊಗೊಳ್ಬಾರ್ದು. ಅದನ್ನು ರೋಗ ಹೊಂದ್ಮೇಲೆ ನಿಲ್ಲಿಸ್ಬಿಡ್ಬೇಕು. ಕೆಲವು ಹಾಗಲ್ಲ, ಜೀವನ ತೊಗೊಂಡು ಜನ್ಮಪೂರ್ತಿ ತೊಗೊಳ್ರಿ ಅಂತ ಹೇಳಿದ. ಏನು ಯೋಚನೆ ಇಲ್ಲ. ಗೊತ್ತಾಯ್ತು? ಅಂಥದ್ದಿದ್ದು ಅಮೃತ. ಆದ್ದರಿಂದ ಏನು ದೋಷ ಇಲ್ಲ. ಸದಾ ಅಮೃತವನ್ನು ಕೂಡ ಅದಕ್ಕೆ ಬೇರೆ ಮುಟ್ತಾ ಇಲ್ಲ ಅವರು ಅಮೃತನ. ಅದಕ್ಕೆ ಪೂರ್ವದ ಅಮೃತ ಸಿಗೋದಿಲ್ಲ ಅಂತ ಏನು ಮಾಡ್ತಾರೆ ಗೊತ್ತಾ ನಿಮಗೆ? ಮೊದಲು ತುಪ್ಪ ಹಾಕದೆ ಇದು ಪ್ರಾಣವತಿ ತೊಗೊಳಾಗಿಲ್ಲ. ತುಪ್ಪ ಹಾಕ್ತಾ ಆಗಿಲ್ಲ. ಯಾಕೆ ಅಂತ ಒಂದು ಭೂಲೋಕದಲ್ಲಿ ಅಮೃತ ಇಲ್ಲ, ತುಪ್ಪನೇ ಅಮೃತ ಇದ್ದಾಯಿತು. ಗೊತ್ತಾಯ್ತಾ? ಅಮೃತ ಸಬ್ಸ್ಟ್ಯೂಟ್ ಅದು. ಅದಿಲ್ಲದೆ ಹೋದರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಬರೀ ತುಪ್ಪ ಹಾಕ್ಬೋದು. ಒಂದು ಹವ್ಯಸ್ಸು ಏನು ಹಾಕ್ಬೇಕಾದ್ರೆ ಏನಿರ್ಬೇಕು, ಅದ್ರ ಜೊತೆ ತುಪ್ಪ ಇರಲೇಬೇಕು. ಘೃತ ಇಲ್ಲದೇ ಹೋಮ ಮಾಡೋಂಗಿಲ್ಲ. ಯಾವ್ದು ಬರೀ ಹಾಕಿದರೆ ಅದು ವೇಸ್ಟ್, ಅದು ತೊಗೊಳೋದಿಲ್ಲ ಅವ್ರು. ಹೇಗೆ ತುಳಸಿ ಇಲ್ಲದೇ ದೇವರ ನೈವೇದ್ಯ ಕೆಡಬಾರ್ದು, ಘೃತ ಇಲ್ಲದೇ ಯಾವ ದೇವಕಾರ್ಯ ಯಾವುದಕ್ಕೂ ಮಾಡೋಕ್ಕೆ ಬರೋದಿಲ್ಲ. ಘೃತ ಇರಬೇಕು. ಅದು ಕರಗಿಸಿ ಹಾಕಬಾರ್ದು. ಭಾಳ ಜನಕ್ಕೆ ಗೊತ್ತಿಲ್ಲ, ಕರಗಿಸಿದ್ರೆ ತೊಗೊಳೋದಿಲ್ಲ ಅವರು. ಗಟ್ಟಿ ಹೊಸ್ದಾಗಿ ಕಾಯಿಸಿದ್ರೆ ಹಾಕಿ ಪರವಾಗಿಲ್ಲ. ಒಮ್ಮೆ ಕಾಯಿಸಿದ್ರೆ ಮತ್ತೆ ಕಾಯಿಸ್ಬಾರ್ದು. ಕಾಯಿಸಿದ್ರೆ ಅದು ನಿಷಿದ್ಧ ಅಂತಲೇ ಹೆಸರು. ಅದು ತುಂಬ ಜನ ಗೊತ್ತಿಲ್ಲ, ಒಳ್ಳೆ ಕಾಯಿಸ್ಬಿಟ್ಟು ಹಾಕಿಬಿಡ್ತಾರೆ. ಅದರಿಂದ ರೋಗ ರುಜಿನ ಬರೋದು. ಸೈಂಟಿಫಿಕಲಿ ಕರೆಕ್ಟು. ಇವತ್ತು ಕರೆದು ಅಲ್ಲ, ಕಾಯಿಸಿದ ಎಣ್ಣೆನ ಮತ್ತೆ ಕಾಯಿಸಿದರೆ ಅದು ಅನ್ಹೆಲ್ತಿ ಅಂತ ಹೇಳ್ತಾರೆ. ಅದಕ್ಕೆ ಕರೆದ ಎಣ್ಣೆ ಚಿಕ್ಕಲ್ಲಿ ತಿಂತಾರಲ್ಲ, ಬಲಬೆ ಕ್ಯಾನ್ಸರ್ ಇತ್ಯಾದ್ರು ಅದಕ್ಕೇ ತುಪ್ಪನ ಎಣ್ಣೆನ ಮತ್ತೆ ಕಾಯಿಸ್ಬಾರ್ದು. ಒಂದು ಸರ್ತಿ ಬೇಯಿಸ್ತಿರ್ತಾರೆ, ಬೋಂಡ ಕರಿತಾರೆ, ಕರಿ ಏನೂ ತಪ್ಪಲ್ಲ, ಉಳಿಯುತ್ತೆ, ಆರಿ ಹೋಗ್ಬಿಡುತ್ತೆ, ಮತ್ತೆ ಕಾಯಿಸಿ ಕರೆದ್ರೆ ಹೋಯ್ತು. ಬಾರೋರಲ್ಲಿ ಏನು ಮಾಡ್ತಾರೆ, ಪೂರ್ತಿ ಖರ್ಚಾಗಿ ಕರಿಲಿಕ್ಕೆ ಬರೋಲ್ಲ, ಸ್ವಲ್ಪ ಉಳ್ಕೊಂಡೇ ಉಳುತ್ತೆ ಕೊನೆಗೆ. ಅದೇನು ಮಾಡ್ತಾರೆ, ಹಾಳಾಗುತ್ತೆ ಅಂತ ಮತ್ತೆ ಅದು ಸೇರಿಸ್ಬಿಡ್ತಾರೆ. ಇನ್ನೊಂದಕ್ಕೆ ಸೇರಿಸ್ಬಿಟ್ಟು ಬೆಳೆಸ್ತಾ ಹೋಗ್ತಾರೆ. ಅದು ಪೂರ್ತಿ ರಾಶಿಯಾಗಿ ಅದು ರೋಗಕ್ಕೆ ಕಾರಣ ಆಗಿಬಿಡುತ್ತೆ. ಅದು ಚೆಲ್ಲಿಬಿಡ್ಬೇಕು. ರೋಗ ದೊಡ್ಡದೋ ಇದು ಜಡೋದು. ಉಪವಾಗಿ ಕೊನೆ ಸ್ವಲ್ಪ ಒಂದೊಂದು ಕರಿ ಹೆಚ್ಚು ಕರಿಲಿಕ್ಕೆ ಬರೋಲ್ಲ. ಒಂದೊಂದು ಕರೆದುಬಿಟ್ಟು ಇನ್ನೂ ಉಳಿದಾಗ ಚೆಲ್ಲಿಬಿಡೋದು. ಅಷ್ಟೇನು ದೊಡ್ಡ ದೋಷ ಅಲ್ಲ. ಮತ್ತೆ ಆರಿದ ಮೇಲೆ ಮತ್ತೆ ಕಾಯಿಸ್ಬಾರ್ದು. ಆರಿದ ಬಿಸಿ ಹಾಗೇ ಇದ್ದರೆ ಕಂಟಿನ್ಯೂ ಆಗ್ಬೋದು. ಆರಿಸಿ ಕಾಯಿಸ್ಬಾರ್ದು. ಅರ್ಥ ಆಯ್ತಾ? ಅದು ಆ ರೀತಿಯಲ್ಲಿ ಕೊಟ್ಟ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಅದಿಲ್ಲದೆ ತೊಗೊಳ್ಬೋದು. ಬಿಸಿ ಅನ್ನದ ಮೇಲೆ ಹಾಕ್ತೀರಿ, ತಪ್ಪಲ್ಲ. ಗಟ್ಟಿ ತುಪ್ಪ ಬಿಸಿ ಅನ್ನದ ಮೇಲೆ ಹಾಕ್ತೀರಿ. ಅದಕ್ಕೆ ಪೃಥ್ವಿಯಲ್ಲಿ ಹೇಳ್ತಾರೆ, ನೀವು ದೇವರಿಗೆ ಕೊಡಬೇಕಾದ್ರೆ, ಬ್ರಾಹ್ಮಣರಿಗೆ ಹಾಕಬೇಕಾದ್ರೆ ಘನೀಭೂತಂ ಘೃತಂಚೈವ ಘನೀಭೂತಂಚ ಚಂದನಂ. ಗಂಧನ ಕರಗಿಸ್ಕೊಡಬಾರ್ದು. ಚಮಚದಲ್ಲಿ ಕೊಡ್ತಾರಲ್ಲ ಮಠಗಳಲ್ಲಿ, ಅದು ಯಾಕೆಂದರೆ ಅನಿವಾರ್ಯ. ಅಷ್ಟು ಜನಕ್ಕೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಅದು ಅನಿವಾರ್ಯ ಬೇರೆ.
ಆದರೆ ಉದ್ದೇಶಪೂರ್ವಕ ಕೊಡ್ಬಾರ್ದು. ಗಂಧ ಯಾವಾಗ ಹ್ಯಾಕೆ ಕೊಡಬೇಕು? ದೇವ್ರ ಮೇಲೆ ಕೂಡ ಗಂಧ ತೊಗೊಂಡು ಹಚ್ಚಬಾರ್ದು. ಈಗೆಲ್ಲ ಗಂಧದ ಉಂಡೆ ಇಡಬೇಕೇ ಹೊರತು ಗಂಧ ತೆಗೆದ್ಬಿಟ್ಟು ಉಂಡೆಗಳು ಮಾಡ್ಕೋಬೇಕಲ್ಲ, ಅದನ್ನು ಮಾಡಿ ಇಡಬೇಕು ಅಷ್ಟೇ ಹೊರತು ಏನು ಮಾಡಬಾರ್ದು, ಹೀಗೆಲ್ಲ ಹಚ್ಚಬಾರ್ದು. ನಾವು ಹಚ್ಕೊಂಡು ಹಚ್ಚಬಾರ್ದು. ಅದು ದೇವತೆಗಳಿಗೆ ಗುರುಗಳಿಗೆ ಬ್ರಾಹ್ಮಣರಿಗೆ ಕೊಡಬಾರ್ದು ಆ ನಿಯಮ ಅಂತ. ಅದು ಯಾರು ಕೊಟ್ಟರು ನೋಡಿರ್ಬೇಕು, ಗಂಧ ಹಾಗೆ ಕೊಡ್ತಾರೆ ಹೊರತು ತುಂಬ ಜನ ಇದ್ದಾಗ ಏನು ಮಾಡೋಕ್ಕೆ ಬರೋಲ್ಲ. ಆ ವಿಚಾರ ಬೇರೆ. ಕೆಲವು ಗೊತ್ತೂ ಇರೋದಿಲ್ಲ, ಅದು ಬೇರೆ. ಗೊತ್ತೂ ಇರೋದಿಲ್ಲ, ಶಾಸ್ತ್ರದ ಪ್ರಕಾರ ಹಾಗೆ ಕೊಡಬಾರ್ದು. ಅದಕ್ಕೇನು ಮಾಡಿರ್ತಾರೆ, ಮೂರ್ತಿಗಳು ಇಡಬೇಕಾದ್ರೆ ದೊಡ್ಡದು ಚಿಕ್ಕದೆಲ್ಲ ಮಾಡಿಬಿಟ್ಟಿರ್ತಾರೆ. ಚಿಕ್ಕದೆಲ್ಲ ಒಂದಿರುತ್ತೆ, ಹಾಗೆ ಕಲಸು ಹಾಗಾಗೆ ಕೊಟ್ಬಿಡ್ಬೇಕು. ಅದು ಕೊಡೋ ರೀತಿ ಅದು. ಆದ್ದರಿಂದನೇ ತುಪ್ಪ ಕೂಡ ಹಾಗೆ ಇರಬೇಕು. ಅದು ಅಮೃತ, ಅದು ಹಾಗಿದ್ದರೆ ಅಮೃತ. ಇಲ್ಲದವ್ರು ಅಮೃತ ಆಗೋದಿಲ್ಲ, ಅದು ವಿಷ ಇದ್ದಾಗ ಲೆಕ್ಕ. ನಾನು ಭಾರಿ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗಿ ಒಂದು ಕರೆಕ್ಸ್ಬಿಡಕ್ಕೆ ಹೋಗ್ತಾರೆ, ತಪ್ಪದು. ಎಲ್ಲ ಕಾಯಿಸಿಬಿಡ್ತಾರೆ, ತಪ್ಪದು. ಅವಾಗ ಏನು ಮಾಡಬೇಕಂದ್ರೆ ಅದು ಆರದಂತೆ ನೋಡು, ಬಿಸಿಲಿಗಿಡಿ. ಬಿಸಿಲಿದು ಅದು ಬೇರೆ, ಇದ್ರಲ್ಲಿ ಕಾಯಿಸೋದು ಬಿಸಿಲಿಗೆ ಕಾಯಿಸೋದು ಬೇರೆ, ಅಗ್ನಿನೇ ಬೇರೆ. ಅದು ಮುಂದಿಟ್ಟರೆ ತಪ್ಪಲ್ಲ, ಮುಂದಿಟ್ಟರೆ ತಪ್ಪಲ್ಲ. ಯಾಕೆಂದರೆ ನೀವು ಕರಗಿಸ್ತಾ ಇಲ್ಲ, ಡೈರೆಕ್ಟ್ ಬೆಂಕಿ ಕಾಂಟ್ಯಾಕ್ಟ್ ಬರ್ತಾ ಇಲ್ಲ. ಶಾಖಕ್ಕೆ ಕರಗಿದರೆ ತಪ್ಪಲ್ಲ, ಶಾಖಕ್ಕೆ ಕರಗಿಸ್ಬೋದು. ಕಲಿಸ್ಬೇಕಾದ್ರೆ ಅದನ್ನ ಹಿಡಿದು ಬಿಡ್ತಾರೆ, ಬೆಂಕಿ ಮೇಲೆ ಸ್ವಲ್ಪ ಹಿಡಿದು ಬಿಟ್ಟು ಹಾಕ್ತಾರೆ. ಹಾಗೆಲ್ಲ ಮಾಡಬಾರ್ದು. ಏನು ಬಂದಿಲ್ಲ. ಅರೇ ಅವ್ರು ಕೃಷ್ಣ ಹೇಳಿ ಆಯ್ತು. ಈಗ ಆ ಬ್ರಾಹ್ಮಣ ಕೆಲಸ ಏನೀಗ ಏನು ನಂಬಬೇಕಾಗಿತ್ತು ಅವ್ರೀಗ? ಈ ಮಲೇರಿಯಾ ಔಷಧಿ ಸಿಕ್ಕಾಬಿಟ್ಟು ಕಹಿ ಇರುತ್ತೆ. ಡಾಕ್ಟ್ರು ಕೂಡ ಸುಮ್ಮನೆ ತೊಗೋತಾರಲ್ಲ, ಡಾಕ್ಟ್ರು ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಇಸ್ಕೊಟ್ರೆ ತೊಗೋತಾನೆ, ಅವನು ತೊಗೊಳ್ಳಲ್ಲ. ಡಾಕ್ಟ್ರು ಕೊಟ್ಟು ಕೃಷ್ಣ ಹೇಳಿದ್ದಾನೆ ಬೋದು. ಈ ದೃಶ್ಯ ಇರಬೇಕಿತ್ತು, ಅದಿರಲ್ಲ. ಅದು ಹೋಗಿ ಅಲ್ಲಿ ನಂಬಲಿಲ್ಲ ಅಂತ ಅಲ್ಲಿ. ಇವು ವಾಯು ನಿನ್ನ ತೊಗೊಳ್ಳಿ, ಬೆಸ್ಟ್ ಎಕ್ಸಾಂಪಲ್. ವಾಯುದೇವ್ರಿಗೆ ವಿಷ ಕೊಡಿ ಹೇಳಿದ ದೇವರು, ಕಾಲಕೂಟ ವಿಷ. ಅವ್ರು ಏನು ಮಾಡಿದರು? ಕುಡ್ದಾಕ್ಬಿಟ್ರು. ಅದು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದು ದೇವರು ಆ ರೀತಿ ನಂಬಬೇಕು. ಶುದ್ಧೇ ಭಾಗವತೆ ಸರ್ವೇ ನಿರತೋ ಎದುರುಕೋ ತರಹ. ನಾವ್ಯಾಕೆ ಆ ರೀತಿ ಮಾಡೋಕ್ಕೆ ಬರೋಲ್ಲ ಅಂತ ಕೇಳಿದರೆ, ಯಾರೋ ಮೋಸ ಮಾಡೋಕ್ಕೆ ತಂದಿರ್ಬೋದು ಅಂತ ಹೇಳ್ಬೋದು. ದೇವ್ರು ಹೇಳಿ ಆಗಿದೆ, ಯಾರೂ ಕೇಳಿಸ್ಕೊಂಡಿಲ್ಲ ಅಂದರೆ ಯಾರೇ ಬಂದರೂ ಇಂದ್ರ ಅಂತಲೇ ಅರ್ಥ. ಅದಕ್ಕೆ ಏನೇ ಕೊಟ್ಟರು ಅಮೃತ ಅಂತಲೇ ಅರ್ಥ. ಅಷ್ಟು ಮಾಡ್ಕೊಳ್ಳಿಲ್ಲ ಅವರು. ಏನು ಮಾಡಿಬಿಟ್ರು ಅದನ್ನು? ಡೌಟ್ ಬಂದುಬಿಟ್ಟು ಬಿಟ್ಬಿಟ್ರು. ಹಾಗೆ ಮಾಡಬಾರ್ದು. ದೇವರು ನಂಬಲಿಲ್ಲ, ಅಲ್ಲಿ ಪ್ರಶ್ನೆ ಬಂದಿತ್ತು. ನಂಬಿದರೆ ಸರಿ ಹೋಗ್ತು. ದುರ್ಯೋಧನ ಮಾಡಿದ ಏನು ಒಬ್ಬರು ಮುಂದೆ ಏನು ಮಾಡ್ತಾನೆ ಕೃಷ್ಣ? ಅದು ಆದರೆ ನಾನು ಸೈನ್ಯನೇ ಬೇಕು ಅಂತ ಹೇಳಿದ್ಮೇಲೆ ಹಾಗಾಯಿತು. ನಾನು ಸಮ ಮಾಡಿದ್ದೇನೆ ಅಂತ ಹೇಳಿದ್ದಾನೆ, ಅಷ್ಟು ಅರ್ಥ ಮಾಡ್ಕೋಬೇಕಾಗಿತ್ತು. ಹೋಲಿ 10 ಲಕ್ಷ ಇಟ್ಕೊಳ್ತು ಒಂದೊಂದು ತಿಳ್ಕೊ, ತಪ್ಪ ಆ್ಯಕ್ಚುಲಿ ಅಷ್ಟಾರು ತಿಳ್ಕೊಬೇಕಿತ್ತು ಅವನು. ಕೃಷ್ಣ ಸಮ ಮಾಡಿದ್ದೇನೆ ಅಂತ ಹೇಳಿದ ಮೇಲೆ ಅವನು ಒಬ್ಬರು ಬಂದರೂ ಕೂಡ 10 ಲಕ್ಷ ಸಲ ಬಂದಾಗುತ್ತೆ. ಇನ್ನೂ ಜಾಸ್ತಿ ಗೊತ್ತಿರೋದು ಹಾಳಾಗೋಗಲಿ, ಬೇಡ. ಅಷ್ಟು ಗೊತ್ತಾಗಬೇಕೆಲ್ಲೋ ಹಾಗಿದ್ರೆ. ಅರ್ಥ ಆಯ್ತಾ? ನೀನು ತಿಳ್ಕೊಂಡ ಸಭಾ ಅಂತ ಅಲ್ಲ, ಜಾಸ್ತಿಯೇ ತಿಳ್ಕೊಂಬಿಟ್ಟ. ಯಾವುದನ್ನು? ಸೈನ್ಯನೇ ಜಾಸ್ತಿ, ಕೃಷ್ಣನೇ ಕಡಿಮೆ ಅಂತೇಳಿ. ತಪ್ಪಾಗಲಿಲ್ಲ ಅವನು ಮಾಡಿದ್ದು. ಹಾಗೆ ನಂಬೇಕಾದ್ರೆ ಆ ಒಂದು ನಂಬಿಕೆ ಇಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ನಂಬೋದಿಂತ ನಂಬ್ತೀವಿ, ನಂಬಾರ್ದು ನಂಬಿಟ್ಬಿಡ್ತೇವೆ ಅಷ್ಟು. ಯಾರು ನಂಬಿಕೆ ಅನರ್ಹರ ಅವ್ರು ನಂಬ್ತೇವೆ, ನಂಬಿಕೆ ಅರ್ಹರಾದವ್ರು ನಂಬಬೇಕು ನಾವು. ಈ ಸರ್ಕಾರಿ ಬ್ಯಾಂಕ್ನಲ್ಲಿ ಇಡ್ತಾನೆ, ಯಾಕೆ ನಂಬ್ತಾನೆ ಅವನೀಗ? ಗೌರ್ಮೆಂಟ್ ಜವಾಬ್ದಾರಿ ಅಂತ ಒಪ್ತಾನೆ. ಇನ್ನು ಕೆಟ್ಟ ಅನುಭವ ಯಾರಿಗೂ ಆಗಿಲ್ಲ ಅಲ್ಲಿ, ಆದ್ದರಿಂದ ಧೈರ್ಯವಾಗಿಡ್ತಾನೆ. ಬೇರೆ ಕಡೆಗೆ 1% ಜಾಸ್ತಿಗೋಸ್ಕರ ನಂಬಿಟ್ಬಿಟ್ಟು ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಅದೇ ಭಾರಿ ಆ ಕೆಲಸ 0.5% 1% ಅಷ್ಟೇ. ಅಷ್ಟಕ್ಕೋಸ್ಕರವಾಗಿ ಟೆಂಪ್ಟ್ ಆಗಿಬಿಡ್ತಾರೆ. ಇವನೇನು ಮಾಡ್ತಾನೆ, ಕಡಿಮೆ ಬಂದರೂ ಪರವಾಗಿಲ್ಲ, ಸೇಫಾಗಿರುತ್ತೆ, ಅದು ಭಾವನೆ ಇರುತ್ತೆ. ತುಂಬ ಜನಕ್ಕೆ ಇರಲ್ಲ ಅದು. ಯಾಕೆ ನಂಬ್ತಾರೆ ಬಗ್ಗೆ ನಮ್ಮದೇ ಎಕ್ಸಾಂಪಲ್ ಇವತ್ತು. ಎಷ್ಟೆಷ್ಟು ಸಲ ನಂಬಿ ಹಾಳಾಗಿದ್ದಾರೆ ಗೊತ್ತಾ? ಈಗ ಇವತ್ತಿನ ಕಾಲ ಮೋಸ ನೋಡ್ತಾನೇ ಇದ್ದಾರೆ. ಇಷ್ಟಾದರೂ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅನ್ನೋ ಉತ್ತರ ಅದೇ. ಅಷ್ಟೇ, ಆಸೆ, ದುರಾಸೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಏನೋ ಏನು? ಹಾಂ ಹಾಂ ಹಾಂ, ಹೌದು ಹೌದು. ಹೌದು ಹೌದು ಹೌದು. ಇಲ್ಲಿ ಏನು ಅಲ್ಲೇ ಅದಕ್ಕಿಂತ ಡಿಫರೆಂಟ್ ಇದೆ ಟೋಟಲ್. ಆ ದೇವ್ರು ಹೇಳಿಬಿಟ್ಟಿದ್ದಾರೆ, ಇದನ್ನು ಕಳಿಸ್ತೆ ಬಂದಿರೋ ದೇವರೇ ಬರ್ತಾರೆ. ಫಸ್ಟ್ ಪಾಯಿಂಟ್ ಗೊತ್ತಾ? ಅಲ್ಲಿ ಬಂದೆ ಅಲ್ಲ ಅಂತ, ಅದು ವಿಷಯ ಬೇರೆ. ಅದು ದೇವ್ರು ಹೇಳಿದ್ದಾನೆ ಅಂದಮೇಲೆ ಅದು ಹಾಗೇ ಇರುತ್ತೆ. ಇವತ್ತು ಹಾಕ್ಕೊಂಡ್ಬರೋ ವ್ಯಾಕ್ಸಿನ್ನ ಹೋಗಿಬಿಟ್ಟು ಎಷ್ಟು ಒಬ್ಬರು ತತ್ತವರು ಇದ್ದಾರೆ, ಕೆಲವರು ಹಾಕ್ಸೋಣ ತಕ್ಷಣ. ಅದು ಎಷ್ಟು ಜನ ಯಾರು ಬಿಟ್ಟರೆ ಅದರಿಂದ ಅದೊಂದು ಆಕಸ್ಮಿಕ ಅಂತ ತಿಳ್ಕೊಂಡ್ರೆ ಹೊರತು ನಂಬಿದ್ರದು. ಅದು ಉಪಯೋಗ ಆಯ್ತಾ ಇಲ್ಲ? ಕೆಲವು ವಿಷಯ ನಮ್ಮ ಕೈಲಿ ಇಲ್ಲ ಅದು. ಮತ್ತು ಅವ್ನು ಏನು ಕೊಡ್ತಾನೋ ನಮ್ಗೆ ಗೊತ್ತು ಕೂಡ ಆಗಲಿ. ಶೀಲ್ಡು ವ್ಯಾಕ್ಸಿನ್ ಏನೂ ಗೊತ್ತಿಲ್ಲ ನಮಗೆ. ಒಂದು ವ್ಯವಸ್ಥೆ ಮಾಡಿದ ಸರ್ಕಾರ ನಂಬ್ತೀವಪ್ಪ ನಾವೀಗ. ಆ ರೀತಿ ನಂಬದೆ ಹೋದರೆ ನೀವು ಯಾರು ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಸ್ಟೇಜಲ್ಲಿ ಏನಾಗಬೇಕು, ಪ್ರತಿಯೊಬ್ಬರು ನಂಬಲೇಬೇಕಾಗತ್ತೆ. ಅದು ತಪ್ಪಲ್ಲ. ಅಲ್ಲಿ ಹೋದ ಕಾಲಕ್ಕೆ ತೀರ್ಥ ಅದು. ಅಲ್ಲಿ ಎರಡು ಕಾರಣ ಇರುತ್ತೆ. ಒಂದು ಅದಕ್ಕೇ ಹೇಳ್ತಾರೆ, ಆ ತೀರ್ಥದಲ್ಲಿ ನಿಮ್ಗೆ ಶುದ್ಧಿ ಇಲ್ಲ ಅಂತ ಅನಿಸಿದರೆ ಆ ಮಟ್ಟಿಗೆ ನೀವು ತೊಗೊಳ್ಳೋದು ತಪ್ಪೇನಲ್ಲ. ಬಿಟ್ಟರೆ ಏನು ದೋಷ ಅಲ್ಲ. ಕಣ್ಣಾರೆ ದೋಷ ಕಂಡಾಗ ಬಿಟ್ಟರೆ ತಪ್ಪಲ್ಲ. ಯಾಕಂದ್ರೆ ನಮಗೆ ಅಂಥದ್ದೇನು ಅಶ್ಯೂರೆನ್ಸ್ ಕೊಟ್ಟಿಲ್ಲ ಅವರು. ಕೃಷ್ಣ ಅಶ್ಯೂರೆನ್ಸ್ ಕೊಟ್ಟಿದ್ದಾನೆ ಇಲ್ಲಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅವರು.
ಅವ್ರು ಹೇಳ್ತಾರೆ ಹೋಗಿ ನಮಗೆ ಒಂದು ಹೇಳ್ತೀನಿ ಕೇಳಿ. ಮುಳ್ಬಾಗಿಲು ಹೋದ ಕಾಲ ನರಸಿಂಹ ತೀರ್ಥ ಇದೆ ಗೊತ್ತಾಯ್ತಾ, ಎಲ್ಲರೂ ಸ್ನಾನ ಎಲ್ಲ ಮಾಡ್ತಿರ್ತಾರೆ. ಅಲ್ಲೇ ಏನು ಮಾಡಿದೆ, ಫಸ್ಟ್ ಟೈಮ್ ವಿಜ್ಞಾನಿ ತೀರ್ಥರಿದ್ರಾಗ ಪಾಪ ಒಳ್ಳೆ ಜ್ಞಾನಿಗಳು, ಭಾರಿ ಸೌಜನ್ಯ ಇತ್ತು ಅವರಿಗೆ. ಅವರು ಸತ್ ಕೇಳಿದೆ, ಅಲ್ಲ ಸರಿ ಶ್ರೀಗಳವರೇ, ಇಷ್ಟು ಜನ ಸ್ನಾನ ಮಾಡ್ತಾರೆ, ಎಲ್ಲ ಮಾಡಿ ಬರ್ತಾರೆ, 100,000 ಆರಾಧನೆಗೆ 1000 ಜನ ಬರ್ತಾರೆ, ಇದನ್ನೇ ಕುಡಿಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದೆ. ಅವರು ಒಳ್ಳೆ ಮಾತು ಹೇಳಿದರು ಪಾಪ. ಇಲ್ಲ, ನಮ್ಮಲ್ಲಿ ಪದ್ಧತಿ ಬಂದಿದೆ, ಈವರೆಗೂ ಯಾರಿಗೂ ಕೆಟ್ಟದಾಗಿಲ್ಲ ಅದರಿಂದ. ಅಷ್ಟು ಜನ ಮಾಡಿದ್ರು ಕೂಡ ಗಂಗಾ ಅಂತ ತಿಳ್ಕೊಂಡ್ರೆ ಗಂಗಾ ಪ್ರತ್ಯಕ್ಷ ಅಂತ ಹೇಳ್ತಾರೆ, ತಗೋತೀವಿ, ನಮ್ಗೆ ಯಾರ್ಯಾರಿಗೂ ಕೆಡಕಾಗಿಲ್ಲ. ಅಷ್ಟೇ ಅಲ್ಲ, ಒಂದು ಭಾಗ ಹೇಳಿದರು ಅವರು, ನಾವು ಅದೇ ಯೋಚನೆಯಿಂದನೇ ಬೇರೆ ಬೋರ್ವೆಲ್ ಹಾಕ್ಸಿದ್ವಿ ಗೊತ್ತಾಯ್ತು. ಪಕ್ಕದಲ್ಲಿ ಯಾವ ಬೋರು ಬರಲಿಲ್ಲ ಅಂತೇಳಿ ಎಲ್ಲ ಬೋರು ಫೇಲ್ ಆಗೋಯ್ತು ಗೊತ್ತಾಯ್ತಾ. ಇವತ್ತವರೆಗೆ ಯಾರಿಗೂ ಅವನ್ನ ಧೈರ್ಯ ಏನೂ ಆಗೇ ಇಲ್ಲ. ಆಮೇಲೆ ಸಾಮಾನ್ಯವಾಗಿ ಆಗುತ್ತೆ, ಬೇರೆ ಕಡೆ ಹೋದಾಗ ಅಷ್ಟು ಸ್ವಲ್ಪ ಡೌಟ್ ಬಂದರೆ ಸ್ನಾನ ಮಾಡಿದ್ರೆ ಕುಡಿಯೋಕ್ಕಾಗಲ್ಲ. ಅಲ್ಲಿ ಹೇಳ್ತಾರೆ ಯಾರಿಗೂ ಏನೂ ಆಗಿಲ್ಲ, ಅದು ನಿಮ್ಮ ಟೇಸ್ಟ್ಗಳು ಏನೂ ಡಿಫ್ರೆನ್ಸ್ ಕಾಣಿಸೋದಿಲ್ಲ, ಅಷ್ಟಿದ್ರೂ ಕೂಡ ಭಾರಿ ಸ್ವೀಟಾಗಿರುತ್ತೆ, ಏನೂ ಆಗಿಲ್ಲ. ಅಂದರೆ ಆ್ಯಕ್ಚುಲಿ ನಡೆಯೋ ಪವಾಡನೇ ಒಂದು ರೀತಿ ಅದು. ಬೇರೆ ಕಡೆ ಕುಡ್ಲಿಕ್ಕಾಗಲ್ಲ ಅದನ್ನು, ಅರ್ಥ ಆಯ್ತಾ. ಕುಡಿದ್ರೆ ಕೆಟ್ಟದಾಗೇ ಆಗುತ್ತೆ, ಹಾಗೆ ಆಗುತ್ತೆ. ಅಲ್ಲಿ ಅದು ಹೇಳಿದರು ಅವರು, ನಂಬ್ಕೊಂಡು ಏನೂ ಆಗಲೇ ಇಲ್ಲ ತಿಳಿಯುತ್ತೆ. ಇಲ್ಲಿ ನಮ್ಮಲ್ಲಿ ಹಾಗೆ ನಾವು ಹಾಗೆ ಅಂದ್ಕೊಂಡ್ವಿ ಅಂತ ಹಾಗೆ ಹೇಳಿದರು ಅವರು. ಕುಡಿಯೋ ವ್ಯವಸ್ಥೆ ಮಾಡೋದು ಮಾಡಿದರೆ ಯಾವ ಪಕ್ಕದಲ್ಲಿ ಮೇಲೆ ಹೈಟಲ್ಲಿ ನೀರಿದೆ, ಕೆಳಗೆ ನೀರು ಬರ್ತಾಯಿಲ್ಲ. ಆವಾಗ ನಾವು ಸೂಚನೆ ಆಯಿತು, ಬೇಡ ಅಂಥೇಳಿ ಬಿಟ್ಟುಬಿಟ್ವಿ ಅಂತ, ಎಲ್ಲ ಬಿಟ್ಟಾಕಿಬಿಟ್ಟು ಇದನ್ನೇ ಉಪಯೋಗಿಸ್ತೀವಿ ಅಂತ. ಅಂದರೆ ಆ ಪದ್ಧತಿ ಬಂದಿದ್ರಲ್ಲಿ ಅರ್ಥ ಇದೆ ಅಂತ, ಸಂಪ್ರದಾಯಕ್ಕೊಂದು ಅರ್ಥ ಇದೆ, ಏನೂ ಅಪಾಯ ಆಗಲಿಲ್ಲ. ಉಳಿದು ಯಾವುದೇ ಬಾವಿಲಿ ಆ ರೀತಿ ಮಾಡೋದು ಭಾರಿ ಕಷ್ಟ. ಇಲ್ಲ ಸೇದೋ ಬಾವಿ ಆಗಿರಬೇಕು, ಇಲ್ಲ ಸರೋವರ ಇಷ್ಟು ಗ್ಯಾರಂಟಿ ಇರಬೇಕು, ಅದು ಭಾರಿ ಕಷ್ಟ ಇರೋದು. ಇದು ಋಷಿಕೇಶಕ್ಕೆ ಹೋದ ಕಾಲಕ್ಕೆ ಒಂದು ಒಳ್ಳೆಯ ಈಗಲೂ ಇದೆ, ಒಂದು ಆಂಧ್ರ ಆಶ್ರಮ ಅಂತ ಇತ್ತು, ಈಗೇನೆ ಗೊತ್ತಿಲ್ಲ. ಒಳ್ಳೆ ಎಂಥ ಸರೋವರ ಇತ್ತು ಅಂದರೆ ಬೆಳ್ಳಗೆ ನೀರು ಹೊಡಿತಾ ಇತ್ತು, ಅಂಥ ನೀರಿತ್ತು ಗೊತ್ತಾಯ್ತಾ. ಒಬ್ಬರು ಬಿಡ್ತಿದ್ದೆ, ಫುಲ್ ಕಾವಲಿರ್ತಿದ್ದೆ, ಯಾರು ಸ್ನಾನಗೇನಕ್ಕೆ ಏನು ಮಾಡಿ ಬಿಡ್ತಿದ್ದಿಲ್ಲ ತಿಳಿತಾ. ಅಷ್ಟು ಅದರಲ್ಲೇ ಅಡುಗೆ ಮಾಡ್ಕೊಂಡು ಮಾಡ್ತಾರೆ. ಗಂಗಾ ಸ್ವಲ್ಪ ದೂರ ಆಗ್ತದೆ, ಅಡುಗೆ ಮಾಡ್ಬೇಕಾದ್ರೆ ಅದನ್ನ ಮಾಡ್ಕೊಂಡೇ ಮಾಡ್ತಾಯಿದ್ರು ಅಡುಗೆ ಅವ್ರು, ಏನು ಪ್ರಾಬ್ಲಮ್ ಇರಲ್ಲ. ಇನ್ನೊಂದ್ಸತಿ ಹೋದ ಕಾಲಕ್ಕೆ ಬಟ್ಟೆ ಕೊಳಕು ಭಯ ಮಾಡಿ ಹೋಗ್ಬಿಟ್ಟು, ಅದನ್ನೇ ಕೊಳಕು ಭಯ ಅಂದರೆ ಕೊಳಕು ಬಟ್ಟೆ ಹೋಗಿ ಕೇಳಿದರೆ ಒಬ್ರಿಗೆ ಯಾರ್ಯಾರು 20-30 ಜನ ಹೊಡಿತಾ ಇದ್ರು ಬಾಕಿಗಳು. ಯಾರು ನೋಡೋಣ ಏನು ಸುಮ್ಮನೆ ಇದ್ಬಿಟ್ಟಿದ್ದ, ಪೂರ್ತಿ ಹಾಳಾಗೋಗ್ಬಿಟ್ಟಿತ್ತು. ಅದು ಮೇಂಟೆನೆನ್ಸ್ ಮಾಡಬೇಕು. ಪರದೇಶದಲ್ಲಿ ಹೇಳಿದ್ನಲ್ಲ, ಒಬ್ಬನು ಯಾರೋ ಮಾಡಿದ್ದಕ್ಕೋಸ್ಕರ, ಯಾರು ಯೂನಿಟ್ ಪಾಸ್ ಮಾಡಿದ್ದಕ್ಕೆ ದೊಡ್ಡ ಸರೋವರ ಅದು, ಕಿಲೋಮೀಟ್ರ್ ಗಟ್ಟಲೆ, ನಮ್ಮಂಥ ಸರೋವರ ಅಲ್ಲ. ಅದಿಷ್ಟು ಕ್ಲೀನ್ ಮಾಡಿದ್ರೆ ಅಂತ ಆಶ್ಚರ್ಯ, ಅದಿಷ್ಟು ಕ್ಲೀನ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಮಾಡಬಾರ್ದೆಲ್ಲ ಮಾಡಿ ಬರ್ತಾನೆ, ಅದು ಮಾಡಬಾರ್ದಾಗಲ್ಲ. ತೀರ್ಥಗಳನ್ನು ಅಲ್ಲಿನ ಪಾವಿತ್ರ್ಯದ ಕಾನ್ಸೆಪ್ಟ್ ಇಲ್ಲ, ಕ್ಲೀನ್ಲಿನೆಸ್ ಅಷ್ಟೇ. ನಮ್ಮಲ್ಲಿ ಪಾವಿತ್ರ್ಯ ಇದೆ, ಪಾವಿತ್ರ್ಯ ಸರಿಯಾಗಿ ನೋಡಿಕೊಂಡ್ರೆ ಆಗ ನೀವು ಹೇಳಿದ್ದೆಲ್ಲ ಮಾಡ್ಬೋದು. ಆಚೆ ಏನು ಮಾಡಿದ್ರೆ ಏನಾಗೋದು, ಬರೀ ಪಾಚಿಗೆ ಏನಾಗೋದಿಲ್ಲ. ಪಾಚಿ ಅಲ್ಲೇ ಬೆಳೆಯೋದು, ಅದು ದೋಷ ಇಲ್ಲ ಅದಕ್ಕೆ. ಇವರು ಕೆಡಿಸ್ತಾರಲ್ಲ, ಅದು ತಪ್ಪು. ಒಟ್ಟೇನಾಯಿತು, ಉದಂಕ ನಂಬಲಿಲ್ಲ ದೇವರನ್ನು, ಇದು ಸಮಸ್ಯೆ ಬಂತು. ಅದಕ್ಕೆ ಹೇಳಿ, ಯಾರು ನಂಬೋದಿಲ್ವಲ್ಲ ಅವರು ನಡೆದ ನಮ್ಮ ಮಾತು ಸುಳ್ಳಾಗುತ್ತೆ ಅವರಿಗೆ. ಮೋಘಾಶ ಮೋಘ ಕರ್ಮಾಣ, ಇಂಡೈರೆಕ್ಟ್ಲಿ ಸ್ವರೂಪದಲ್ಲೇ ನಮ್ಮದೇ ಇದ್ದವ್ರಿಗೆ ಎಂದೂ ಒಳ್ಳೆಯದಾಗೋದಿಲ್ಲ. ಉಳಿದ್ರೆ ಮಟ್ಟಿಗೆ ಅವ್ರು ಫೇಲ್ ಆಗ್ತಾರೆ, ಆ ಮಟ್ಟಿಗೆ ಅವ್ರಿಗೆ ಸಿಗಲಿಲ್ಲ, ಅಮೃತ ಮಿಸ್ ಮಾಡ್ಕೊಂಬಿಟ್ರು. ಇವತ್ತು ನ್ಯಾಯಸೋಧಾದಿ ಗ್ರಂಥ ಇದೆ, ಜನಕ್ಕೆ ಏನಂತ ತಿಳ್ಕೊಂಡಿರ್ತಾರೆ, ಅದನ್ನು ಬಿಸಾಕರಿಲ್ವೇನೋ, ಅದನ್ನು ಭಾರತೀಯ ಬಗೆಯವರು ಇದ್ದಾರೆ, ಬಿಸಾಕರು ಇದ್ದಾರೆ, ಮೂರ್ಖರು ಸಾಕಷ್ಟು ಜನ ಇರ್ತಾರೆ. ಅವ್ರ ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ, ಎಷ್ಟು ಪಾಪ ಬರ್ತದೆ ಅದರಿಂದ. ಬೇರೆ ಪುಸ್ತಕ ಅಂತ ಆಡಿ ತಿಳ್ಕೊಳಕ್ಕಾಗತ್ತಾ, ತಪ್ಪದು. ಉದಂಕೆ ವಾಸುದೇವಸ್ತು ಸೂಕ್ತಮಿತ್ತೇವ ಯುಕ್ತಮಿತ್ತೇವ ಮನ್ಯತೆ. ಇಂದ್ರದೇವರು ಮಾಡಿದ ಸರಿ ಅಂತಲೇ ದೇವ್ರು ಒಪ್ಕೊಂಡ್ಬಿಟ್ರು. ಯಾಕೆ ಅವ್ರು ನಂಬಿಕೆ ಬರಲಿಲ್ಲ ಅಂದರೆ ತೊಗೊಂಡೇನು ಮಾಡೋಕ್ಕೆ ಹೋಯ್ತಲ್ಲಿ. ಸ್ವಪುರೀಂ ಪ್ರಾಪ್ಯ ಯದುಭೀಹಿ ಪೂಜಿತಃ ಶೂರವೇ. ಅಲ್ಲಿಂದ ಸ್ವಪುರೀಂ ಪ್ರಾಪ್ಯ ಯದುಭೀಹಿ ಪೂಜಿತಃ ಶೂರಸೂನವೇ. ಯದು ಸ್ವಪುರಿ ಬಂದು ದ್ವಾರಕೆಗೆ ಹೋದ. ಯದವರು ಭಾರಿ ದೊಡ್ಡ ಯುದ್ಧ ಮುಗಿಸ್ಕೊಂಡು ಬಂದಿದ್ದಾನೆ. ಪಾಂಡವರ ಪಟ್ಟಾಭಿಷೇಕ ಆಗಿದೆ, ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶೂರಸೂನು ಅಂದರೆ ಯಾರು? ವಸುದೇವನಿಗೆ ವಿಶೇಷ ಕಷ್ಟ ಎಲ್ಲ ಯುದ್ಧ ಹೇಗೆ ನಡೀತು ಎಲ್ಲ ಹೇಳಿದರು. ವೃತ್ತಾಂತಂ ಕಥಯಾಮಾಸ ಕೇಶವೋ ಯದು ಸಂಸತಿ. ವೃತ್ತಾಂತವನ್ನು ಹೇಳಿದ. ಏನಂತ ಯುದ್ಧ ಹೇಗೆ ನಡೀತೋ ಹೇಳ್ತಾ ವಧಮಂತರಿತಂ ಸೂನೋ ಸಾತ್ವತೇಸೇನ ಸಾತ್ವತಿ ಎಲ್ಲ ಹೇಳಿದ. ಕೃಷ್ಣ ಒಂದನ್ನು ಹೇಳಲಿಲ್ಲ, ಏನು ಅಭಿಮನ್ಯು ವಧೆಯನ್ನು ಹೇಳಲಿಲ್ಲ. ಇವರಿಗೆ ವಿಷಯ ಗೊತ್ತಾಗಿಲ್ಲ, ಅಷ್ಟು ಲಾಂಗ್ ಡಿಸ್ಟೆನ್ಸ್ ಇದೆ, ಗೊತ್ತಾಗಿಲ್ಲ. ಕೆಲವು ಸಂಕಲ್ಪ ಇದ್ದರೆ ಆ ಕ್ಷಣಕ್ಕೆ ತಿಳಿಸ್ತಾನೆ, ಇದರ ತಿಳಿಸೋದಿಲ್ಲ. ಯುದ್ಧ ನಡೆದಿದ್ದು ಕೆಲವು ಸಾಮಾನ್ಯ ರಿಸಲ್ಟ್ ಗೊತ್ತಿತ್ತು, ಡೀಟೇಲ್ಸ್ ಎಲ್ಲ ಹೇಳಿಬಿಟ್ಟು ಹೀಗಾಯ್ತು ಹೇಳ್ತಾ ಅಭಿಮನ್ಯು ವಧೆಯನ್ನು ಮಾತ್ರ ಹೇಳಿಲ್ಲ. ಅಂತರಿತಂ ಸೂನು, ಅಂತರಿತಂ ಅಂದರೆ ಮುಚ್ಚಿಬಿಟ್ಟ ಕೃಷ್ಣ. ಆಗ ಈಗೇನು ಮಾಡಿದ್ದು? ಸಾತ್ವತಿ ಸುಭದ್ರಾದೇವಿ ಹೇಳ್ತಾ, ಕೃಷ್ಣ ಅದು ದಯವಿಟ್ಟು ಹೇಳಿಬಿಡು, ಯಾಕೆ ಮುಚ್ಚಿಟ್ಕೊಂಡು ಏನೂ ಆಗಲ್ಲ, ಇನ್ನು ಇವ್ರಿಗೆ ದುಃಖ ಆಗುತ್ತೆ, ಇದು ಮಾಡಿಬಿಡಲಿ ಹೇಳಿದ್ರು. ಪ್ರಾರ್ಥನೆ ಮಾಡ್ಕೊಳ್ತಾಳೆ.
ಆಗ ಪ್ರಣಮ್ಯ ಕಥಯ ಇತ್ಯೂಚೆ ತಥಾಹ ಜನಾರ್ದನ. ಆಗ ಕೃಷ್ಣ ಹೇಳ್ತಾನೆ ಅಭಿಮನ್ಯು ಹೇಗಾಯಿತು ಅಂತ ಹೇಳಿಬಿಟ್ಟು ತತಃ ಸುದುಃಖಿತಾ ಶೂರಪುತ್ರಾದ್ಯಾ ಅಭಿಮನ್ಯವೇ. ಆಗ ಭಾರಿ ದುಃಖಪಟ್ಟಂಥ ಅವರೆಲ್ಲ ಕೂಡ ಅಭಿಮನ್ಯುವಿಗೆ ಶ್ರಾದ್ದದಾನಾನಿ ಬಹುಶಃ ಚಕ್ರು ಕೇಶವ ಸಂಯುತಾ. ಶ್ರಾದ್ದಾದಿಗಳನ್ನು ಮಾಡಿದರು. ಇದರಿಂದ ಒಂದು ವಿಷಯ ಗೊತ್ತಾಯಿತು. ಕೆಲವರೆಲ್ಲ ಸತ್ಸುದ್ದಿನ ಇಮ್ಮಿಡಿಯೇಟಾಗಿ ಹೇಳಿಬಿಡ್ತಾರೆ. ಅದು ಸರಿಯಾಗಿ ಸತ್ತಿರ್ತಾರಲ್ಲ ಅದು ಗೊತ್ತಿರೋದಿಲ್ಲ. ಗೊತ್ತಾಯ್ತಾ? ಇವ್ರು ಯಾವುದೋ ಕೆಲಸ ಹಾಳು ಮಾಡಿಬಿಡ್ತಾರೆ. ಅದು ಕಾಯ್ತಿರ್ತಾರೋ ಮದುವೆಗೆ ಏನೋ ದೊಡ್ಡ ಪ್ರೋಗ್ರಾಮ್ ಹಾಳು ಮಾಡಿ ಹಾಕಿಬಿಟ್ಟಿರ್ತಾರೆ. ಹಾಗೆ ಮಾಡಬಾರ್ದು. ನೋಡಿ ಕೃಷ್ಣ ಏನು ಮಾಡಿಲ್ಲ, ಎಷ್ಟು ದಿವಸ ಆಗಿದೆ ಈಗಾಗಲೇ, ಎಷ್ಟು ತಿಂಗಳಾಗೋಗ್ಬಿಟ್ಟಿದೆ ಹೇಳಿಲ್ಲ ಇನ್ನೂ ಕೂಡ. ಯಾವುದು ಆಘಾತಕರ ಯಾವುದೋ ಕಾರಣಕ್ಕೆ ಬಂದಕ್ಕಾಗತ್ತೆ ಹೇಳೋದಕ್ಕೆ ಹೋಗಬಾರ್ದು. ಆದರೆ ತಾನಲ್ಲಿ ಹೋಗಬಾರ್ದು. ಹೋದ್ರೆ ಮೈಲಿಗೆ ಅಂತ ಅವ್ನಿಗೆ ಗೊತ್ತಿದೆ, ಆದ್ದರಿಂದ ನೀವು ಪಾಪ ಬರುತ್ತೆ. ಅಟೆಂಡೆನ್ಸೇ ಹಾಕಬಾರ್ದು. ತಿಳಿತಾ? ಆ ರೀತಿ ಇದ್ದರೆ ದೋಷ ಅಲ್ಲ. ಒಳ್ಳೆಯ ಕಾರ್ಯಗಳಿಗೆ ಇದಾಗತ್ತೆ. ಗೊತ್ತಿದ್ದು ಯಾರು ಕರ್ತೃಗಳಿರ್ತಾರೆ ಅವ್ರಿಗೆ ಹೇಳಲೇಬೇಕು. ಅವ್ರಿಗೆ ಬೇರೆ ದಾರಿ ಇಲ್ಲ. ಅವನೇ ಕರ್ತೃ ಆದಾಗ ಅವನ ತಂದೆ ತಾಯಿಗಳ ಸಾವಿನ ಸುದ್ದಿಯನ್ನು ಮಕ್ಕಳಿಗೆ ಹೇಳದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಳಲೇಬೇಕದು. ಅದು ಮಾಡಲೇಬೇಕು. ಒಂದು ತಡ ಆದರೂ ಮತ್ತೆ ಒಂದು ಸೆಕ್ಷನ್ ಆಗುತ್ತೆ ಅವ್ನಿಗೆ. ಯಾವಾಗ ಕೇಳಿದ್ರು ಮತ್ತೆ 10 ದಿವಸ ಕೊಡಲೇಬೇಕು. ಅವ್ನು ಏನು ಉಪಯೋಗ ಇಲ್ಲ. ಮತ್ತು ಅವ್ನು ಮಾಡೋ ಅವನೇ ಕರ್ತೃ ಆದ್ದರಿಂದ ಮುಚ್ಚಿಡಬಾರ್ದು. ಉಳಿದವ್ರು ಕರ್ತೃ ಸಾಮಾನ್ಯ ಏನು ಮುಖ ಕೂಡ ನೋಡಿರೋದಿಲ್ಲ ಅವ್ರದ್ದು ಪಾಪ. ಎಲ್ಲೋ ಇರ್ತಾರೆ. ಅವ್ರು ಹೆಸರು ಕೊಡೋದು ಯಾರೋ ಇವ್ರು ಹೇಳಿದೆ ಗೊತ್ತಾಗಬೇಕಷ್ಟೇ. ಅದು ಹೇಳಿಬಿಟ್ಟು ಅವಾಗ ಇದಕ್ಕೆ ಮಾತ್ರ ಬರ್ತಾರೆ. ಮತ್ತೆ ಅವರು ಕಾಟ ಕೊಡ್ಲಿಕ್ಕೆ ಕಷ್ಟ ಇರ್ತಾರೆ. ಆದರೂ ಹುಡುಕಿ ಹೇಳ್ತಾರೆ. ಒಳ್ಳೆ ಮದುವೆಗೆ ಹೇಳದೆ ಮಾಡಿಬಿಟ್ಟಿರ್ತಾರೆ. ಯಾವುದೂ ಹೇಳೋದೇ ಇಲ್ಲ. ಇದು ಬಂದಾಗ ಮಾತ್ರ ಹುಡುಕೊಂಡು ನಮ್ಮೂರು ಹಳ್ಳಿ ಗೊತ್ತಾಯ್ತಾ, ಯಾರೋ ಒಬ್ಬರು ಇದ್ದರು ಸತ್ಸುದ್ದಿದೆ ಆಯ್ತರ್ಲಕ್ಕೆ ಒಬ್ಬರು ಕಳಿಸ್ಕೊಟ್ಟಿರ್ತೀವಿ ಹೇಳ್ಕೊಡ್ತೀವಿ. ಪರಿಸರಲ್ಲಿ ಲೆಟ್ರ್ ಗಿಟಾಗಿ ಲೇಟ್ ಆಗುತ್ತೆ ಅಂಥೇಳಿ ಒಬ್ಬರು ಕಳಿಸಿ ಎಂಥವ್ರು ನಮ್ಮಲ್ಲಿ ಒಂದೇ ಮನೆ ಬ್ರಾಹ್ಮಣರು ಬೇರೆ ಇಲ್ಲೇ ಇಲ್ಲ. ಎಷ್ಟು ಕಷ್ಟ ಆಗ. ನೀರು ಅಡಿಗೆ ಏನು ಸೂತಕದಲ್ಲಿ ಅಡಿಗೆ ಮಾಡ್ಕೊಳ್ಳೋಕೆ ಬರೋಲ್ಲ. ಅಗ್ನಿ ಮುಟ್ಟಾಗಿಲ್ಲಿ ಅವರು ಉಪವಾಸ ಕೊಡ್ಲಿಕ್ಕಾಗತ್ತೆ. 5-6 ಕಿಲೋಮೀಟ್ರ್ 5 ಕಿಲೋಮೀಟ್ರ್ವರೆಗೂ ಒಂದು ಬ್ರಾಹ್ಮಣರ ಮನೆ ಇಲ್ಲ. ಇವು ಯಾರು ಕೇಳೋರಿಲ್ಲ. ಕೊಟ್ಟರೆ ತೊಗೊಳಕ್ಕೆ ಮನೇಲಿರೋ ಪದಾರ್ಥ ಕೊಡೋರು ಯಾರೂ ಇಲ್ಲ. ಅಕಸ್ಮಾತ್ ಇದ್ದರೆ ಎಷ್ಟು ಅನ್ಯಾಯ ಆಗುತ್ತೆ. ಪ್ರತಿ ಸರ್ತಿ ಹಾಗೆ ಮಾಡ್ತಿದ್ರು ಅವರು, ಬಿಡಲಿಲ್ಲ. ಅವರು ಮಗನ ಊರೇ ಬಂದು ಎಷ್ಟೋ ವರ್ಷ ಮೇಲೆ ಕೊಳ್ಳಾರ ಉಪನಯನ ಆಯಿತು, ವಿವಾಹವಾಯಿತು ಅಂತೇಳಿ. ತಪ್ಪದು. ಆ ಥರ ಎಂದೂ ಮಾಡಬಾರ್ದು. ಕೆಲವರು ಇರ್ತಾರೆ ಸತ್ಸುದ್ದಿ ಲೇಟ್ ಮಾಡಬಾರ್ದು, ತಕ್ಷಣ ತಿಳಿಸ್ಬೇಕು ಅಂಥೇಳಿ. ಕರೆಕ್ಟ್. ಅದು ಸಂಬಂಧಪಟ್ಟವರಿಗೆ ಇರೋದು. ಸಂಬಂಧ ಅಂದರೆ ಸೂತಕದ ಸಂಬಂಧ ಅಲ್ಲ, ಕರ್ಮ ಮಾಡೋ ಸಂಬಂಧ ಇರೋರು ಹೇಳಬೇಕು. ಅದನ್ನು ಅಪಾರ್ಥ ಮಾಡ್ಕೊಂಡು ಏನು ಮಾಡಿಬಿಡ್ತಾರೆ ಅವರು. ಕೆಲವರೇನು ಹಾಳು ಮಾಡಬೇಕು ಅಂತಲೇ ಮಾಡ್ತಾರೆ ಅಂತಲ್ಲ, ತಿಳುವಳಿಕೆ ಇಲ್ಲದೆ ಕೆಲವರು ಮಾಡ್ತಾರೆ. ಬೇಗ ತಿಳಿಸ್ಬೇಕು ಅಂತ ಹೇಳೋದಕ್ಕೆ ಹೊರಟು ಬೇಗ ತಿಳಿಸ್ಬೇಕು ಅಂತಿಲ್ಲ. ಅಲ್ಲಿ ಬೇಗ ಸಂಬಂಧಪಟ್ಟ ತಿಳಿಸ್ಬೇಕು. ಕಾರ್ಯ ಬೇಗ ಮಾಡಬೇಕು. ಅವ್ರು ಬೇಗ ಯಾಕೆ ತಿಳಿಸ್ಬೇಕು ಅಂದರೆ ಕಾಯಿಸಬಾರ್ದು. ಇಲ್ಲಿ ಕಾಯಿಸಿದಷ್ಟು ಕೂಡ ಭಾಳ ದೋಷ ಬರುತ್ತೆ. ಅದು ಅವ್ನು ಬರೋವರೆಗೂ ಕಾರ್ಯ ಮಾಡೋಂಗಿಲ್ಲ. ಎಷ್ಟೋ ದಿನ 2-3 ದಿವಸ ಕಾಯ್ಕೊತ ಕೂತಿರ್ತಾರೆ. ಭಾಳ ಪಾಪ ಅದು. ಶಾಸ್ತ್ರ ಹೇಳ್ತಾರೆ ಯಾರು ಇಲ್ಲದೆ ಹೋದರೂ ಪರವಾಗಿಲ್ಲ, ಮುಗಿಸ್ಬಿಡಿ ಅಂತಾರೆ ಹೇಳೋದು. ಆ ಮಕ್ಕಳು ಸಾಕ್ಷಾತ್ ಮಗ ಇಲ್ಲದೆ ಹೋದರೂ ದೋಷ ಇಲ್ಲ, ಮುಂದೆ ಮಾಡ್ಕೊತಾನೆ ಅವನು ಬಂದು. ಅದನ್ನು ಮಾತ್ರ ಕಾಯಿಸ್ಬಾರ್ದು. ಉಳಿದವರು ಯಾರು ಊಟ ಗೀಟ ಮಾಡೋಂಗಿಲ್ಲ, ಅಲ್ಲಿವರೆಗೆ ಹಾಗೆ ಗೊತ್ತಿರಬೇಕು. ಇದೆಲ್ಲ ಗೊತ್ತಿಲ್ಲ ಸೂಕ್ಷ್ಮಗಳಾದ್ದರಿಂದ ಸ್ವಲ್ಪ ತಿಳ್ಕೊಂಬಿಡು. ಪೂರ್ತಿ ಇಲ್ಲ, ಪೂರ್ತಿ ಅಜ್ಞಾನವೂ ಅಲ್ಲ, ಪೂರ್ತಿ ಜ್ಞಾನವೂ ಅಲ್ಲ. ಯಾರೇ ಬರೇ ಇದ್ದಾಗ ಭಾಳ ಕಷ್ಟ ಹೇಳೋದು. ಅದೆಲ್ಲ ಯೋಚನೆ ಮಾಡಲ್ಲ ಅವರು. ಬುದ್ಧಿ ಮುಡಿಸ್ಬೇಕು, ಎಲ್ಲ ಕೇಳಿದ್ರು ಮುಡಿಸ್ಬಿಟ್ಟೆ ಹೋಗ್ಬಿಟ್ಟು ಅಷ್ಟೆ. ಮುಡಿಸಿ ಕೃತಾರ್ಥರಾದಾಗ ಖುಷಿಯಿಂದ ಹೋಗ್ಬಿಡ್ತಾರೆ ವಾಪಸ್. ಪಾಪ ಹೇಳಿ ಸತ್ಸುದ್ದಿ ಖುಷಿಯಿಂದ ಹೊರಟುಬಿಡ್ತಾರೆ. ಭಾಳ ತಪ್ಪದು. ಹೌದು. ಏನಂತ ಇಲ್ಲ, ಅಲ್ಲಿ ಅವ್ರು ಮಾಡೋದು ಮಾಡಿಬಿಟ್ಟಿದಾರಲ್ಲ, ಧರ್ಮ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಗಲೇ. ನಾವು ಇವ್ರು ಮಾಡಿಲ್ಲ ಅಷ್ಟೇ ಹೊರತು ಅಲ್ಲಿ ಒಬ್ಬ ಧರ್ಮ ಅಪ್ಪನೇ ಇದ್ದಾನಲ್ಲ, ಅರ್ಜುನನೇ ಇದ್ದಾನೆ ಮಾಡಿಸ್ಲಿಕ್ಕೆ. ಯಾರೋ ಅದು ಅನ್ಕನ್ಸರ್ಡ್ ಅಲ್ಲ, ಎಲ್ಲರಿಗೂ ಗೊತ್ತಾಗ ತಾಯಿ ಇದ್ದಾಳೆ. ಇವರು ದೂರ ಅರ್ಥದಲ್ಲಿ, ಇವರು ಸಾಕ್ಷಾತ್ಕರ್ತೃಗಳಲ್ಲ. ಇವರು ತಮ್ಮ ಕರ್ತವ್ಯ ಮಾಡಿದ್ರು ಅಷ್ಟೇ. ತಮ್ಮ ಕರ್ತವ್ಯ ತಾವು ಮಾಡಿದ್ರು ಅಷ್ಟೇ. ತರ್ಪಣ ಕೊಡೋಷ್ಟು ಬಿಟ್ಟು ಯಾವ ಬೇಕಾದ್ರೂ ಕೊಡ್ಬೋದು. ಆ ಕಾಲಕ್ಕೆ ಗೊತ್ತು. ಕೆಲವು ಶ್ರಾದ್ದಗಳನ್ನು ಆಮೇಲೆ ಮಾಡೋಕ್ಕೆ ಅದಕ್ಕೇನು ಇದಿಲ್ಲ, ಇಂಥದ್ದು ದಿವಸ ಅಂತೇನೇ ಇಲ್ಲ, ಬರ್ತದೆ. ಶ್ರಾದ್ದ ಯಾವ ಮಾಡ್ಬೇಕಂದ್ರೆ ಒಳ್ಳೆ ಯೋಗ್ಯರು ಸಿಕ್ಕ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಸರಿಯಾಗಿ ಸಿಗದೆ ಹೋಗಿದ್ರೆ ಯೋಗ್ಯ ಅದು ಮಾಡೋದು ಮಾಡಿಬಿಟ್ಟು ಮತ್ತೆ ಮಾಡ್ಬೋದು. ತೀರ್ಥ ಶ್ರಾದ್ದ ಇತ್ಯಾದಿ ಇದ್ದರೆ ಹಾಗೆ ತಪ್ಪಲ್ಲ ಅದು. ಶ್ರಾದ್ದಾದ ಆನಾನಿ ಬಹುಶಃ ಚಕ್ರುಹು ಕೇಶವ ಸಂಯುತ. ಕೃಷ್ಣಾರ್ಪಣ ಅಂತ ಮಾಡಿದರೆ ಸಾಕು, ಕೃಷ್ಣನೇ ಇದ್ದಾನೆ. ಯಶ ಸದ್ಗತಿ ಆಯಿತು, ಅವನಿಗೆ ಸಂಶಯ ಇಲ್ಲ ಅಂತ ಹೇಳಿದರು. ನಿವಸತ್ಯತ್ರ ವಿಶ್ವೇಶೇ ಧರ್ಮಪುತ್ರ ಕ್ರತೋತ್ತಮಂ. ಅಶ್ವಮೇ ಇದು ಬಂದು ಶುರುವಾಗುತ್ತೆ. ಒಂದೊಂದು ಕೂಡ ಹೊಸ ರೀತಿಯ ವಿಷಯಗಳು. ಇದು ಹೆಸರಿಗೆ ಚಿಕ್ಕ ಅಧ್ಯಾಯ. ಅಧ್ಯಾಯ ತುಂಬ ದೊಡ್ಡದಲ್ಲ ಇದು. ಆದರೆ ಮುಂದಕ್ಕೆ ಹೋಗೋದೇ ಇಲ್ಲ. ತುಂಬ ವಿಷಯಗಳೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದರೊಳಗೆ. ಅನೇಕ ಪರ್ವದ ಕಥೆ, ವಿಶೇಷ ಅಶ್ವಮೇಧ ಪರ್ವದ ಕಥೆ ಹೇಳ್ತಾರೆ. ಅಶ್ವಮೇಧ ಮನುಷ್ಠಾತು ಯಾದಿನ್ನನ್ ವಿತ್ತಮಂಜಸ. ಈ ಕಡೆ ಧರ್ಮರಾಜ ನಿವಸತಿ ಅತ್ರ ವಿಶ್ವೇಶೇ. ವಿಶ್ವೇಶ ಅನ್ನೋ ಪದ ಉಪಯೋಗಿಸಿದ್ದಾರೆ ಅದರೊಳಗೆ. ವಿಶ್ವೇಶ ತೀರ್ಥರು ಹೆಸರಿಡ್ಬೇಕಾದ್ರೆ ತಲೆ ನೋಡಿರ್ಬೇಕು ಅವರು.
ವಿಶ್ವೇಶೇ ಎಷ್ಟೋ ವಿಷಯಗಳ ಆಚಾರ್ಯ ಎಲ್ಲೆಲ್ಲೋ ಹೇಳಿರ್ತಾರೆ ಅಂತ ಹೆಸರು ಅಂತ ಆರಿಸಿರ್ತಾರೆ ಕೆಲವರು. ನಿವಸತ್ಯತ್ರ ವಿಶ್ವೇಶೇ ಧರ್ಮಪುತ್ರ ಕ್ರತೋತ್ತಮಂ. ಆಗ ಧರ್ಮರಾಜ ಈಗ ಯಜ್ಞ ಮಾಡೋ ಅಂತ ಹೇಳಿದ್ರಲ್ಲ ಮೊದಲೇ ಇದರಲ್ಲಿ, ಈಗ ಶುರುವತ್ತೆ ಎಷ್ಟು 73ನೇ ಶ್ಲೋಕದವರೆಗೂ ಆ ವಿಷಯ ಬಂದಿದ್ದಿಲ್ಲ. ಯಜ್ಞ ಮಾಡೋ ಅಂತ ಹೇಳಿದರು. ಅಶ್ವಮೇಧಯಿ ಯಜ ಅಚ್ಯುತಮ್ ಅಂತ ಹೇಳಿದರು. ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟ. ಆದರೆ ಏನಾಗಿದೆ ಅಲ್ಲಿ, ನಾವಿಂದತ್ ವಿತ್ತ ಮಂಜಸ, ದುಡ್ಡಿಲ್ಲ. ಗೊತ್ತಾಯ್ತಾ? ಅಂಜಸ ಅಂದರೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡಿಲ್ಲ ಅಂತ ಅರ್ಥ. ದುಡ್ಡೇ ಇಲ್ಲ ಅಲ್ಲ, ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗಿತ್ತೋ ಅಷ್ಟು ದುಡ್ಡಿಲ್ಲ. ಅಂಜಸ ಅನ್ನೋ ಪದ ಉಪಯೋಗಿಸಿದರು. ಕಥಾ ಲಕ್ಷಣ ಮಂಜಸ, ಪ್ರಮಾಣ ಲಕ್ಷಣ ಮಂಜಸ ಹೇಳಿದ ಆಚಾರ್ಯ ಉಪಯೋಗಿಸ್ತಾರೆ. ಅಂಜಸ ಅಂದರೆ ಚೆನ್ನಾಗಿ ತಕ್ಕಾಗಿಂತೆ ಪೂರ್ತಿ ಸರಿಯಾಗಿ ಅಂತ ಅರ್ಥ. ಅಷ್ಟು ದುಡ್ಡಿಲ್ಲ. ಏನು ಮಾಡಬೇಕಾಗಿದ್ದರೆ ದುಡ್ಡಿಲ್ಲ. ಸರ್ಕಾರಕ್ಕೆ ದುಡ್ಡು ಸಂಗ್ರಹ ಮಾಡಲಿಕ್ಕಿರೋ ಉಪಾಯ ಏನು? ಟ್ಯಾಕ್ಸ್ ಹಾಕೋದು ಅಷ್ಟೇ. ಅದು ಹಾಕಲಿಲ್ಲ. ಹತಶೇಷಾತ್ ಶತ್ರಸಂಘಾತ್ ಕರಂ ನೈಚ್ಛದ್ ದಯಾಪರಃ. ಈಗ ಟ್ಯಾಕ್ಸ್ ಹಾಕಿಬಿಟ್ಟು ದುಡ್ಡು ಸಂಗ್ರಹ ಮಾಡೋಕ್ಕೆ ಇಷ್ಟಪಡಲಿಲ್ಲ ಅಂತ. ಯಾತಕ್ಕೆ ಅಂದರೆ ಇದು ನಮ್ಮ ಪರ್ಸನಲ್ ಪ್ರಾಬ್ಲಮ್. ಅದಕ್ಕೇನು ಮಾಡಬಾರ್ದು? ಪಬ್ಲಿಕ್ಗೆ ಹೆವಿ ಮಾಡಬಾರ್ದು. ಎಷ್ಟು ಇಂಪಾರ್ಟೆಂಟ್ ಇದು. ರಾಜಧರ್ಮ ಇದು. ತಾವು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಅನ್ನೆಸರಿ ಟ್ಯಾಕ್ಸ್ ಮಾಡಬಾರ್ದು ಅಂತಾರಲ್ಲ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹೋಗಿ ಇನ್ನೊಬ್ಬರು ದುಡ್ಡು ತಪ್ಪಾಗೋದಿಲ್ಲ. ಅದು ನಮ್ಮ ದಾರಿ ನಾವೇ ಮಾಡಬೇಕಾದ್ರೆ. ಅದೇ ತುಂಬ ಅದೆಲ್ಲ ಹೇಳ್ತಾರೆ. ತೀರ್ಥಯಾತ್ರೆ ಇತ್ಯಾದಿ ಹೋಗ್ತಾರಲ್ಲ, ಆದಷ್ಟು ಸ್ವಂತ ಖರ್ಚಲ್ಲಿ ಹೋಗಿ ಅಂತ ಹೇಳ್ತಾರೆ. ದಾನ ಧರ್ಮ ಮಾಡ್ಕೊಂಡು ಹೋಗಬೇಡಿ, ಸ್ವಂತ ಖರ್ಚಲ್ಲಿ ಹೋಗಿ. ಯಾಕೆಂದರೆ ಪೂರ್ಣ ಪುಣ್ಯ ಬರಬೇಕು ಇವರಿಗೆ. ಅದು ಇಲ್ಲ ದುಡ್ಡು ಅವೆಲ್ಲ ವಿಷಯ ಬೇರೆ. ನಿಮ್ಮ ದುಡ್ಡಿರೋದಾದರೆ ಇನ್ನೊಬ್ಬರು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಹೋಗಬೇಡಿ. ನಿಮ್ಮ ದುಡ್ಡೇ ಖರ್ಚು ಮಾಡ್ಕೊಂಡು ಹೋಗಿ, ಪುಣ್ಯ ಬರುತ್ತಾಗ. ಆ ದುಡ್ಡಿಲ್ಲಿ ಹೋಗೋದು ಒಳ್ಳೆಯದಲ್ಲ. ನಿಮಗೆ ಅದು ತೀರ್ಥಯಾತ್ರೆ ಮಾಡಲೇಬೇಕು, ದುಡ್ಡೇ ಇಲ್ಲ ಅವ್ರು ಕೊಡ್ತಾರೆ, ಅದು ಬೇರೆ ಮಾತು. ಆದರೆ ಅದೇ ಉದ್ದೇಶ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಅದಕ್ಕೇ ದುಡ್ಡಿಲ್ಲ, ಏನು ಮಾಡಬೇಕೀಗ? ಇವರಿಂದ ತೊಗೊಳಗಿಲ್ಲ, ಹೋಗ್ಲಪ್ಪ. ಒಂದು ಚಾಯ್ಸು ಟ್ಯಾಕ್ಸ್ ಹಾಕೋದು, ಇನ್ನೊಂದು ಚಾಯ್ಸ್ ಏನು? ಅಡ್ಜಸ್ಟ್ ಮಾಡೋದು ಇದ್ದಿದ್ರಲ್ಲೇ. ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ. ಸೆಕೆಂಡ್ ಗ್ರೇಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಮಧ್ಯಮ ಕಲ್ಪ ಅಂದರೆ ಸೆಕೆಂಡ್ ಗ್ರೇಡ್, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್. ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಇವೆಲ್ಲ ಹೇಗೆ ಧರ್ಮಾಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ಟ್ಯಾಕ್ಸ್ ಮಾಡಿ ನಮ್ಮ ಕೆಲಸ ಮಾಡಬಾರ್ದು, ಫಸ್ಟ್ ಅದು. ಎರಡನೇದು ಇದ್ದಿದ್ದರಲ್ಲೇ ಮಾಡಿ ಸೆಕೆಂಡ್ರಿ ಕ್ವಾಲಿಟಿ ಇರಬಾರ್ದು. ಅದಕ್ಕೆ ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಆಗಬಾರ್ದು. ಯಾವುದಾಗಬೇಕು ಅದಕ್ಕೆ? ಫಸ್ಟ್ ಕ್ವಾಲಿಟಿ ಆಗಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಧರ್ಮಾಚರಣೆಯ ಕ್ರಮ. ಇದು ಯಥಾಶಕ್ತಿ, ಯಥಾ ಜ್ಞಪ್ತಿ, ಯಥಾ ವೈಭವಂ ಕರಿಷ್ಯೆ. ರಾಯರ 3 ಮಾತು ಭಾರಿ ಇಂಪಾರ್ಟೆಂಟ್. ಅದು ಏನೇ ಕೆಲಸ ಮಾಡಿದ್ರು ಕೂಡ ಯಥಾಶಕ್ತಿ ಅಷ್ಟು ನೆನಪಿದೆ, ಯಥಾ ಜ್ಞಪ್ತಿ ಇನ್ನೊಂದು, ಯಥಾ ವೈಭವಂ ಕರಿಷ್ಯೆ. ಆಕೆ ಎಷ್ಟು ವೈಭವ ಮಾಡೋಕ್ಕೆ ಸಾಧ್ಯ ಇದೆ, ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ, ಅದಕ್ಕೆ ಎಷ್ಟು ಮ್ಯಾಚಿಂಗ್ ಇದೆ. ನಾವು ಮಾಡೋ ಕೆಲಸ ಎಂಥದ್ದು, ಅದಕ್ಕೆ ತಕ್ಕಂತೆ ದಾನ ಮಾಡಬೇಕು. ಮತ್ತು ನಮ್ಮ ಯೋಗ್ಯತೆ ಏನು, ಅದಕ್ಕೆ ತಕ್ಕಂತೆ ದಾನ ಮಾಡಬೇಕು. ಅದು ನೇಚರ್ ಆಫ್ ದಿ ಇದೇನು, ಅದಕ್ಕೆ ತಕ್ಕಂತೆ ಮಾಡು. 3 ಭಾಗ ಇದೆ ಇಲ್ಲಿ. ಗೊತ್ತಾಯ್ತಾ? ನಾನು ಕೊಟ್ಟಷ್ಟು ಹಾಕ್ತೀನಿ ಇಲ್ಲ. ಕೆಲವು ಕೆಲಸಗಳಿಗೆ ಆಪ್ಷನ್, ಪೂರ್ತಿ ಆಪ್ಷನ್, ಕೆಲವಕ್ಕಿಲ್ಲ. ಆ ರೀತಿಯೇ ಮಾಡಬೇಕು. ಎಕ್ಸಾಮ್ ಫೀಸ್ ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡ್ತಾನೆ ಈಗ? ಅಷ್ಟು ಫಿಕ್ಸ್ ಮಾಡಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಡಿಮೆ ಇದೆ ಅಂತ ಹೇಳಿದರೆ ತನ್ನ ಕೈಯಿಂದ ಹಾಕಿ ಕೊಡ್ಬೋದೇ ಹೊರತು ಅಲ್ಲೇ ಅಡ್ಜಸ್ಟ್ ಅದೇ ದುಡ್ಡೇ ಇರಬೇಕು. ಹೆಚ್ಚು ಕೊಟ್ಟರೆ ಇವನಿಗೆ ವೇಸ್ಟು, ಕಡಿಮೆ ಇಸ್ಕೊಂಡ್ರೆ ಅವನು ಆನ್ಸರಬಲ್. ಅವನು ಇಸ್ಕೊಳ್ಳೋ ಹಕ್ಕಿಲ್ಲ ಅವನಿಗೆ, ಅಷ್ಟು ತೊಗೊಳ್ಳೇಬೇಕು. ಆ ದೃಷ್ಟಿಯಿಂದ ಇದು ನಮ್ಗೆ ಯಾತಕ್ಕೆ ಫಲ ಕೊಡೋದಿಲ್ಲ ಕರ್ಮಗಳು ಅಂದರೆ ಇದಕ್ಕೇ ಕೊಡೋದಿಲ್ಲ. ನಾವು ಮಾಡೋದೆಲ್ಲ 100ಕ್ಕೆ ಏನದು, ಅಕಸ್ಮಾತ್ ಖರ್ಚಾದರೂ ವೇಸ್ಟ್ ಆದರೂ ಪರವಾಗಿಲ್ಲ, ಕೆಲಸ ಆದರೆ ಒಳ್ಳೆಯದು, ವೇಸ್ಟ್ ಆದರೆ ನಮ್ಮೇನು ಅಷ್ಟಾಗಬಾರ್ದು. ಈ ಥರ ಯೋಚನೆ ಮಾಡೋರಿದ್ದಾರೆ. ಆದ್ದರಿಂದ ಕೆಲಸ ಆಗೋದಿಲ್ಲ. ಕೆಲಸ ಆಗೇ ಆಗುತ್ತೆ ಅಂತ ಎಷ್ಟೋದರಕ್ಕೆ ನಾನು ಎಷ್ಟು ಹೇಳ್ತಿದ್ದೇನೆ. ಪ್ರಸಂಗ ಬಂತು, ಕೆಲವರೆಲ್ಲ ಕೇಳ್ತಾರೆ ಪಾದಕ್ಷೇಪ ಮಾಡಿ ಅಂತೇಳಿ ಮಾಡ್ತಾರೆ. ಕೆಲವರು ಈ ಥರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಕಸ್ಮಾತ್ ಇಷ್ಟ ಮಾಡಿ ಕೆಲಸ ಆಗದಿಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ. ನೀವು ಹೋಗದೇ ಇರೋದೇ ವಾಸಿ ಬಿಟ್ಟುಬಿಡಿ ಅಂತ. ನೀವು ಹೋಗದೇ ಇರೋದೇ ವಾಸಿ. ಕಟ್ಟಿದ್ದು ಔಷಧಿ ತೊಗೊಂಡು ವಾಸಿ ಆಗೋದು ಗ್ಯಾರಂಟಿ 100 ಯಾರು ಕೊಡ್ತಾರೆ? ಅವರೇ ಹೇಳ್ತಾರೆ. ಯಾವ ಔಷಧಿ ಕೊಡೋರು 100ಕ್ಕೆ 100ರಷ್ಟು ಒಳ್ಳೆಯದು ಅಂತ ಇಲ್ಲೇ ಇಲ್ಲ. ಕೆಲಸ ಮಾಡೋದು 300 ಜನಕ್ಕೆ ಕೊಟ್ಟರೆ ಕೆಲವ್ರಿಗೆ ಆಗ್ಬೋದು ಅಂತಷ್ಟೇ. 100% ಆಗೋ ಔಷಧಿ ಅಂತ ಜಗತ್ತಿನಲ್ಲಿಲ್ಲ ಯಾವುದು. ಮರ್ಡರ್ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಷ್ಟೇ ಹೊರತು ಇದಕ್ಕೆಲ್ಲ ಬರೋಲ್ಲ. ಅದೆಲ್ಲ ಕೂಡ ಯಾಕಂದರೆ ಗ್ಯಾರಂಟಿ ವಿಷಯ ಕೊಟ್ಟರೆ ಸಾಯ್ತಾರೆ. ಆ ರೀತಿ ಔಷಧಿ ಕೊಡೋಕ್ಕೆ ಬರೋಲ್ಲ. ಅದು ದೋಷ, ಅದು ಮಹಾದೋಷ. ಮರ್ಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಪಾಪ. ಇವನ್ ಮೆಡಿಕಲಿ ಟೆಸ್ಟೆಡ್, ಎಲ್ಲರ ಮೇಲೆ ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಒಂದು ಆಪ್ನಿ ಇಷ್ಟಿಟ್ಕೊಂಡಿರ್ತಾರೆ, ಅಷ್ಟರಲ್ಲಿ ಮಾಡ್ತಾರೆ. ಅದು ಇಷ್ಟು % ಬಂದರೆ ಸಾಕು, ಅದು 100% ಬರಬೇಕಾಗಿಲ್ಲ. ಇಷ್ಟು % ಬಂದರೆ ಅದು ಏನಂತ ಅರ್ಥ? ಓಕೆ ಇಡಂತ, ಓಕೆ ಇಡ ಅಷ್ಟೇ. 100% ಬರೋ ಔಷಧಿ ಅಂತ ಯಾವುದೂ ಇಲ್ಲ. ಆದರೆ ನಾವು ಇಲ್ಲಿ ಹಾಗಲ್ಲ. ಶಾಸ್ತ್ರದಲ್ಲಿ 100% ಆಗುತ್ತೆ. ಇದು ಶಾಸ್ತ್ರದ ವೈಶಿಷ್ಟ್ಯ ಇದು. ಅಂಥ ಹೊತ್ತಿನಲ್ಲಿ ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಅವರಿಗೆ? ಯಾವುದನ್ನು ನಂಬೋದಿಲ್ಲ ನೀವೀಗ, ಅದು ಬೇರೆ ಮಾತು. ಎಲ್ಲದನ್ನು ನಂಬ್ತೀವಿ, ಇದು ಮಾತ್ರ ನಂಬಕ್ಕೆ ಬರೋದಿಲ್ಲ ನಿಮಗೆ, ಅಲ್ಲಿ ಬುದ್ಧಿ ಸರಿಯಿಲ್ಲ ಅಂತ. ನಚ ಮಧ್ಯಮ ಕಲ್ಪೇನ ಎಷ್ಟುಂ ತಸ್ಯ ಮನೋಗತಂ. ಮಧ್ಯಮ ಕಲ್ಪದಲ್ಲಿ
ಅದು ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಈ ಭಾವನೆ ಎಲ್ಲಿ ಬಂದು ಇನ್ನೊಂದು ಪದ ಎಲ್ಲಿ ಹೇಳಿ ನೋಡಂತೆ, ಇಂಥದ್ದೇ ಮಾತು. ಹಾಂ, ಕರೆಕ್ಟ್. ಅವ್ರು ಏನು ಹೇಳಿದರು, ಶಿವತೀರ್ಥರು, ಶಿಷ್ಯರ ಸಂಖ್ಯೆಯಲ್ಲಿ ನಾನು ಎರಡನೇವನಾಗಬಾರ್ದು. ತಮ್ಮ ಆ್ಯಕ್ಚುಲಿ ರಿಬಲ್ಟಿ ತೊಗೊಳ್ಳಿಲ್ಲ ಅವರು. ತಮ್ಮ ಅನ್ನೋ ಕಾರಣಕ್ಕೆ ಫೇವರ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಸೇವೆ ಮಾಡಿ ಅಂತ ಸೇವೆ ಅನುಗ್ರಹ ಮಾಡ್ಕೋಬೇಕೇ ಹೊರತು ಈ ರಿಲೇಷನ್ಶಿಪ್ಪಿಂದ ತೊಗೋಬಾರ್ದು. ಈ ಒಳ್ಳೆ ಇದು ಎಷ್ಟೋ ಸತ್ತ ಹೇಳೋದು, ಅಪ್ಲೈ ಮಾಡ್ತೀನಿ, ಎಲಿಜಿಬಿಲಿಟಿ ಇದ್ದರೆ ಕೊಡಿ, ನಮ್ಗೆ ಗೊತ್ತಿದ್ದು ಹಾಗೆಲ್ಲ ಕೊಡಬೇಡಿ. ಅದು ಒಳ್ಳೆಯದು. ಅದು ಅದರಿಂದ ಇವರಿಗೂ ಖುಷಿ, ಅವರಿಗೂ ಖುಷಿ. ಅದು ಸಂಬಂಧ ವಿಷಯ ಬೇರೆ, ಇದಕ್ಕೆ ಅದು ಹೊಂದಿಸ್ಬಾರ್ದು. ಅದು ಒಂಥರ ಅಂಡು ಅಡ್ವಾಂಟೇಜ್ ತೊಗೊಂಡಾಗತ್ತೆ. ಅದು ಕೆಲವರಿಗೆ ಸಂಬಂಧಿಗಳಿಗೆಲ್ಲ ಮಾಡಿಬಿಡ್ತೀರಿ ಅಂತ ಕೇಳ್ತಾರೆ. ಅನ್ಬಾರ್ದು ಹಾಗೆಲ್ಲ. ಯಾತಕ್ಕೆ? ಅದು ಸಂಬಂಧ ಎನ್ಕೇಶ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸಂಬಂಧ ಮಾಡಿ ಸಂಬಂಧ ಇರುತ್ತೆ, ಇದಕ್ಕಿದ್ದಿರುತ್ತೆ, ಮಾಡಬಾರ್ದು ಹಾಗೆಲ್ಲ. ಅದಕ್ಕೇನೆ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಇದೆಲ್ಲ ನೋಡಿದಾಗ ವಿಷ್ಣು ತೀರ್ಥರ ಮಹಿಮೆ ಅರ್ಥ ಆಗುತ್ತೆ. ಇದಿಷ್ಟು ಇರಲಿ, ನಾಳೆ ದಿವಸ ಮುಂದಿನ ಭಾಗ. ಮುಂದೇನು ಮಾಡ್ತಾನೆ ಹಾಗಿದ್ದರೆ ಪ್ರಶ್ನೆ. ಈಗ ಇಲ್ಲ, ಯಾಕೆ ಡ್ರಾಪ್ ಮಾಡಬೇಕಷ್ಟೆ, ಅದು ಸಾಧ್ಯ ಇಲ್ಲ. ಯಾತಕ್ಕೆ? ಪಾಪ ಹೋಗ್ಬೇಕಲ್ಲ ಮಾಡಿದ್ದು. ಮನಸ್ಸಲ್ಲಿ ಪ್ರಜ್ಞೆ ಕೂತ್ಬಿಟ್ಟಿಲ್ಲ, ಅದು ಹೋಗಬೇಕು. ಅದು ಇಕ್ಕಟ್ಟಿನ ಪ್ರಸಂಗ ಬಂದಾಗ ದೇವ್ರು ಹೇಗೆ ಸಹಾಯ ಮಾಡ್ತಾನೆ ನೋಡಬೇಕು. ಅದೆಲ್ಲ ಹೇಳೋದಕ್ಕೆ ಮಹಾಭಾರತ ಹೊರಟಿರೋದು.